ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ 3ನೇ ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವತ್ತು ಮೊಟ್ಟ ಮೊದಲನೇದಾಗಿ 30 ನಿಮಿಷಗಳ ಕಾಲ ಧ್ಯಾನ, 30 ನಿಮಿಷಗಳ ಕಾಲ ಜ್ಞಾನ ಕಾರ್ಯಕ್ರಮ, ತದನಂತರ ಪ್ರಶ್ನೋತ್ತರ ಭಾಗಗಳಿರುತ್ತೆ. ಉಮಾರಾಣಿಯವರು ಇವತ್ತಿಗೆ ಆಗಮಿಸಿದ್ದಾರೆ. ಇವತ್ತಿನ ವಿಚಾರ PSSM ನ ಮಾರ್ಗದರ್ಶಿ ತತ್ವಗಳು. ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಾಸ್ಟರ್ಸ್, ಇವಾಗ ಧ್ಯಾನವನ್ನು ಪ್ರಾರಂಭಿಸೋಣ. ಎಲ್ಲರೂ ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ತಗೊಳ್ಳೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಕುರ್ಚಿಯ ಮೇಲಾದರೆ ಕಾಲನ್ನು ಈ ರೀತಿ ಕ್ರಾಸ್ ಮಾಡಿ, ಬೆರಳಿಗೆ ಬೆರಳು ಹೀಗೆ ಕೂಡಿಸಿ, ನೆಲದ ಮೇಲಾದರೆ ಒಂದು ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಓಕೆ ಮಾಸ್ಟರ್ಸ್, ಎಲ್ಲರೂ ಕತ್ತು ನೇರ, ಬೆನ್ನು ನೇರ. ಕೈಗಳನ್ನು ಹೀಗೆ ಬೆರಳಿಗೆ ಬೆರಳು ಸೇರಿಸಿ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಈಗ ಮೃದುವಾಗಿ ಕಣ್ಣುಗಳನ್ನು ಮುಖದಲ್ಲಿ ಮಂದಹಾಸವಿರಲಿ. ಈಗ ಶ್ವಾಸವನ್ನು ಗಮನಿಸಿ. ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು. ಕೇವಲ ಶ್ವಾಸದ ಮೇಲೆ ಮಾತ್ರ ಗಮನ. ಆಲೋಚನೆಗಳು ಬಂದಲ್ಲಿ ಅದನ್ನು ಕಟ್ ಮಾಡಿ ಮತ್ತೆ ಉಸಿರಿನ ಕಡೆ ಗಮನ. ಮೃದುವಾದ ಸಂಗೀತದೊಂದಿಗೆ ಆಳವಾದ ಧ್ಯಾನಾಭ್ಯಾಸವನ್ನು ನಡೆಸೋಣ.
ನಿಮಿಷಗಳು. ಉಸಿರಾಟದ ಕಡೆ ಗಮನ.
ಕಡೆ ಗಮನ. ಓಕೆ ಮಾಸ್ಟರ್ಸ್, ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. Five, 4, 3, 2, 1, 0. ಈಗ ಎರಡು ಕೈಗಳನ್ನು ಬಿಡಿಸಿ ನಿಧಾನವಾಗಿ ಕೆಳಗೆ ಮೇಲೆ ಇಟ್ಟುಕೊಳ್ಳಿ. ಹಾಗೆ ಇರಿಸಿ. 5, 4, 3, 2, 1, 0. ಈಗ ನಿಧಾನವಾಗಿ ಕೈಗಳನ್ನು ತೆಗೆದು ಮೃದುವಾಗಿ ಕಣ್ಣುಗಳನ್ನು ತೆರೆಯಿರಿ. ಓಕೆ ಮಾಸ್ಟರ್ಸ್, ಅದ್ಭುತವಾದ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಇದು ಏನ್ ಕಾಣಿಸ್ತಾ ಇಲ್ಲ ನಂಗೆ ಸ್ಕ್ರೀನ್ ಅಲ್ಲಿ, ನನಗೆ ಕಾಣಿಸ್ತಾ ಇಲ್ಲ ಏನು ವಿಡಿಯೋ. ಮೇಡಮ್ ನಿಮ್ದು ವಿಡಿಯೋ ಆನ್ ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದ್ದೀನಿ. ಹೌದಾ? ಸ್ಪಾಟ್ಲೈಟ್ ಆನ್ ಮಾಡಿ. ಮೇಡಮ್ ಯಾರ್ದು ನಿಮ್ದು ಸಹ ಕಾಣಿಸ್ತಾ ಇಲ್ಲ ಸರ್. ಹೌದಾ? ಒಂದ್ ನಿಮಿಷ ನಾನೇ ನೋಡ್ತೀನಿ ತಾಳ್ರೆ, ಬರುತ್ತೇನಾ ನೋಡಿ ಮೇಡಮ್. ನೋಡ್ತೀನಿ. ಹಾ ಬಂತು. ಓಕೆ ಓಕೆ, ಕೊಟ್ಟಿದ್ದೀನಿ ಮೇಡಮ್. ಓಕೆ. ಮೇಡಮ್ ನಿಮಗೆ ನಮಸ್ತೆ. ಮೊಟ್ಟ ಮೊದಲನೇ ಬಾರಿ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಿಮಗೆ ಸ್ವಾಗತ. ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಹಾಗೆ ಈ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಗುರುಜಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್, ಇವತ್ತಿನ ಕಾರ್ಯಕ್ರಮ PSSM ನ ಮಾರ್ಗದರ್ಶಿ ತತ್ವಗಳು, ಈ ವಿಚಾರದ ಬಗ್ಗೆ ನಮ್ಮೆಲ್ರಿಗೂ ಮಾಹಿತಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ ಆತ್ಮಪೂರ್ವಕ ನಮನಗಳು. ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶ ನೀಡಿದ ರಂಗನಾಥ್ ಸರಿಗೂ ಅವರ ಟೀಮ್ ನನ್ನ ವಂದನೆಗಳು. ಈ ದಿನ ಈ ಸೆಷನ್ ಅಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್. ಪತ್ರಿಜಿ ಗುರುಗಳು ಅಂದ ತಕ್ಷಣನೇ ನಮಗೆ ಒಂಥರ ಎಮೋಷನ್ಗೆ ಫೀಲ್ ಆಗ್ಬಿಡ್ತೀವಿ. ಏನ್ ಹೇಳ್ಬೇಕು, ಯಾಕಂದ್ರೆ ಅವರ ಜೊತೆ ಕಳೆದ ನಿಮಿಷಗಳು, ಧ್ಯಾನಮಾ ಚಕ್ರದಲ್ಲಿ ಭಾಗವಹಿಸಿದ ಸನ್ನಿವೇಶಗಳು, ಇನ್ನು ಎಲ್ಲ ನೆನಪುಗಳು ಒಟ್ಟಾಗಿ ನುಗ್ಗಿ ಬರ್ತಾ ಇದೆ.
ಆ ತರ ಆಗ್ತಾ ಇದೆ. ಆ, ಆ, ಪತ್ರಿಜಿಗಳು ಗುರುಗಳು ನಮಗೆ ಎಷ್ಟೋ ಕಾನ್ಸೆಪ್ಟ್ಸ್ ಅನ್ನು ಕೊಟ್ಟಿದ್ದಾರೆ, ತುಂಬಾ ಕಾನ್ಸೆಪ್ಟ್ಸ್ ಎಲ್ಲಾದ್ರಲ್ಲೂ ಪತ್ರಿಜಿ ಕಾನ್ಸೆಪ್ಟ್ಸ್ ಪ್ರಬೋಧನೆಗಳು ಅಂತೇಳಿ ಮಾಡ್ತಾನೆ ಇದ್ದಾರೆ. ಯಾಕೆ ಅಂತಂದ್ರೆ ಅವೆಲ್ಲ ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾದ ಒಂದು ಸತ್ಯಗಳು, ನಿಯಮಗಳು. ಅವುಗಳನ್ನ ನಾವು ಪಾಲನೆ ಮಾಡಿದ್ರೆ ಸಾಕು, ನಮ್ಮ ಲೈಫ್ ಅಷ್ಟು ಅದ್ಭುತವಾಗಿರುತ್ತೆ. ಹಾಗೆ ಎಷ್ಟೋ ಪ್ರಬೋಧನೆಗಳಲ್ಲಿ ಈ ದಿನ ನನಗೆ ಒಂದು ಸಿಕ್ಕಿದೆ, PSSM ನ 18 ಸೂತ್ರಗಳು ಅಂತ, ಪ್ರಿನ್ಸಿಪಲ್ಸ್ ಆಫ್ 18 ಪ್ರಿನ್ಸಿಪಲ್ಸ್ ಆಫ್ PSSM ಅಂತ ಹೇಳಿ. ಈಗ ಅಂದ್ರೆ ಪತ್ರಿಜಿ ಗುರುಗಳು ಎಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾರೆ, ಯಾರಿಗೂ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಲ್ಲ. ಆದ್ರೆ ಇಲ್ಲಿ ಯಾಕೆ ಪ್ರಿನ್ಸಿಪಲ್ಸ್ ಅಂತ ಹೇಳಿದಾರೆ ಅಂದ್ರೆ ಕೆಲವು ನಿಯಮಗಳನ್ನು ನಮ್ಮಷ್ಟಿಗೆ ನಾವೇ ಯಾರು ಹೇಳೋದಲ್ಲ, ಒಬ್ಬ ಜ್ಞಾನಿಯಾಗಿ ಒಬ್ಬ ಪಿರಮಿಡ್ ಮಾಸ್ಟರ್ ಆಗಿ ಆ ನಿಯಮಗಳನ್ನ ನಾವು ಆಚರಿಸಬೇಕು. ಅವೆಲ್ಲ ತುಂಬಾ ಸುಲಭವಾದ ನಿಯಮಗಳು, ಅವನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ನಿಯಮ ಅಂದ್ರೆ ಸರಿಯಾದ ಧ್ಯಾನ. ಇವಾಗೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ, ಸರಿಯಾದ ಧ್ಯಾನ ಬೇಕಾದಷ್ಟು ಮಾಡ್ತಾ ಇದ್ದೀವಿ. ಆದ್ರೆ ಸರಿಯಾದ ಧ್ಯಾನ ಅಂತ ಯಾಕೆ ಹೇಳಿದರೆ ಅಂದ್ರೆ ಕ್ರಮ ತಪ್ಪದೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಎರಡೂ ಹೊತ್ತು ನಾವು ಧ್ಯಾನ ಮಾಡ್ಬೇಕನ್ನೋದೇ ಸರಿಯಾದ ಒಂದು ಧ್ಯಾನ. ನಂತರ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಅಂತ ಹೇಳಿ. ಸ್ವಾಧ್ಯಾಯ ಅಂದ್ರೆ ಓದೋದು, ಅಂದ್ರೆ ಪುಸ್ತಕ ಓದು ಅಂತ ಹೇಳಿದ್ರಂತೆ ಸಿಕ್ಕಿದ್ದೆಲ್ಲ ಪುಸ್ತಕಗಳು ಓದೋದಲ್ಲ. ಡಿಟೆಕ್ಟಿವ್ ಪುಸ್ತಕ, ಹಾರರ್ ಪುಸ್ತಕ ಅವುಗಳನ್ನು ಓದೋದಲ್ಲ, ಕೇವಲ ಸ್ಪಿರಿಚುವಲ್ ಬುಕ್ಸ್ ಅನ್ನೇ ಓದ್ಬೇಕು. ಯಾಕೆ ಪುಸ್ತಕಗಳನ್ನು ಓದ್ಬೇಕು? ಅಯ್ಯೋ ನಮಗೆ ಆಗೋದಿಲ್ರಿ, ಇದೆಲ್ಲ ಬೇಕಾದಷ್ಟು ಸತ್ಸಂಗ ಇರುತ್ತಲ್ಲ, ಇದನ್ನೇ ಕೇಳ್ತಾ ಇರ್ತೀವಿ ನಾವು, ಯಾಕೆ ಅಂತ ಕೇಳ್ಬೋದು ನೀವು. ಆದ್ರೆ ಯಾಕೆಂದ್ರೆ ನಾವು ಕೊಡುವ ಜ್ಞಾನ, ಯಾರೇ ಮಾಸ್ಟರ್ಸ್ ಆಗ್ಲಿ, ಸ್ವಲ್ಪ 1 ಗಂಟೆ ಹೇಳ್ಬೋದು, ಅರ್ಧ ಗಂಟೆ ಹೇಳ್ಬೋದು. ಆದ್ರೆ ಪುಸ್ತಕಗಳನ್ನು ಓದಿದಾಗ ಅಪಾರವಾದ ಜ್ಞಾನ ನಮಗೆ ಸಿಗುತ್ತೆ. ಎಷ್ಟು ಜ್ಞಾನ ಸಿಗುತ್ತಂದ್ರೆ ಅಷ್ಟು ಜ್ಞಾನ ಸಿಗುತ್ತೆ. ಅಷ್ಟೇ ಅಲ್ಲ, ಈಗ ಒಬ್ಬ ಮಾಸ್ಟರ್ ಪುಸ್ತಕಗಳನ್ನ ನಾವು ಓದ್ತಾ ಇರ್ತೀವಿ ಅಂದ್ರೆ ಆ ಎನರ್ಜಿ ಕೂಡ ನಮ್ಮಲ್ಲಿ ಆ್ಯಡ್ ಆಗುತ್ತೆ. ನಂತರ ಯಾರಾದ್ರೂ ಒಬ್ಬ ಸಾಧಕರ ಗುರುಗಳ ಜೀವನ ಚರಿತ್ರೆ ಓದಿದಾಗ ಅವ್ರ ಜೀವನದಲ್ಲಿ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ, ಮೇಲ್ ಬಂದಿರ್ತಾರೆ, ಒಂದು ಸಾಧನೆ ಮಾಡ್ಬೇಕಂದ್ರೆ ಅವರು ಮುಳ್ಳಿನ ಹಾದಿಯನ್ನು ದಾಟಿ ಬಂದಿರ್ತಾರೆ. ಅವಾಗ ಅವನ್ನೆಲ್ಲ ನೋಡಿದಾಗ ಅಯ್ಯೋ ಯಾವುದೂ ಅಷ್ಟು ಸುಲಭ ಅಲ್ಲ, ನಮಗೆ ಇಷ್ಟು ಚಿಕ್ಕ ಕಷ್ಟ ಬಂದ್ರೆ ನಾವು ಒದ್ದಾಡ ಹೋಗ್ತಾ ಇದೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಉದಯಿಸಿ ನಮಗೆ ಇನ್ನೂ ಸ್ಫೂರ್ತಿ ಆಗುತ್ತೆ. ಆಮೇಲೆ ಏನಾದ್ರೂ ಓದಿದಾಗ ಅಯ್ಯೋ ನಾನು ಹೀಗೆ ಮಾಡ್ಬೇಕು, ಅವರ ಹಾಗೆ ಆಗ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಸಹ ನಮಗೆ ಪುಸ್ತಕಗಳಿಂದ ದೊರೆಯುತ್ತೆ. ಅದಕ್ಕೋಸ್ಕರ ಪುಸ್ತಕಗಳನ್ನು ಓದಬೇಕು. ಪತ್ರಿಜಿ ಗುರುಗಳು 1 ಲಕ್ಷ ಮೇಲ್ಪಟ್ಟು ಪುಸ್ತಕಗಳು ಓದಿದ್ರು ಅವರು. ಅದಕ್ಕೆ ಅವ್ರು ಯಾವಾಗ್ಲೂ ಅವ್ರ ಕೈಲಿ ಒಂದು ಪುಸ್ತಕ ಇರ್ತಾ ಇತ್ತು, ಯಾವಾಗನೇ ಎಲ್ಲಾನು ಹೋಗ್ಲಿ ಒಂದು ಪುಸ್ತಕ. ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ಬೇಕು. ಓಕೆ, 3ನೇದು ಏನಪ್ಪಾ ಅಂತಂದ್ರೆ ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳುವುದು. ಈಗ ನನಗೆ ಒಂದು ಅನುಭವ ಆಗಿರುತ್ತೆ, ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು, ಇನ್ನೊಬ್ರಿಗೆ ಒಂದಾಗಿರುತ್ತೆ, ಅದನ್ನು ಎಲ್ಲರಿಗೊಂದಿಗೆ ಹೇಳ್ಬೇಕು. ಅದಕ್ಕೆ ನೋಡ್ರಿ PMC ಕನ್ನಡ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರೆ ಸಾಕು, ಬರ್ರಿ ಎಕ್ಸ್ಪೀರಿಯನ್ಸಸ್ ಸಿಗ್ತಾವ. ನಾನು ಮೇಡಮ್ ಯಾರ್ದೋ ಮ್ಯೂಟ್ ಅಲ್ಲಿ ಇಲ್ಲ ನೋಡಿ ಮೇಡಮ್, ಸ್ವಲ್ಪ ಇಲ್ಲ ಮೇಡಮ್, ಏನು ಸೌಂಡ್ ಬರ್ತಾ ಇಲ್ಲ. ಓಕೆ, ಅದಕ್ಕೆ ಎಕ್ಸ್ಪೀರಿಯನ್ಸಸ್. ಈಗ ಸಪೋಸ್ ನನಗೇನೋ ಒಂದು ಕಾಯಿಲೆ ಇತ್ತು, ಶುಗರ್ ಕಾಯಿಲೆನೆ ಅನ್ಕೊಳ್ಳಿ. ತುಂಬಾ ಅದರಿಂದ ನಾನು ಬೇಜಾರಾಗ್ಬಿಟ್ಟಿದ್ದೆ, ಎಷ್ಟೇ ಔಷಧಿ ತಗೊಂಡ್ರು ಕಡಿಮೆ ಆಗ್ತಿಲ್ಲ. ನಾನು ಧ್ಯಾನ ಮಾಡಿದ ತಕ್ಷಣ ಎಲ್ಲ ಕಂಟ್ರೋಲಿಗೆ ಬಂದ್ಬಿಡ್ತೀವಿ. ಇವಾಗ ಹುಷಾರಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಆಮೇಲೆ ಆಕ್ಟಿವ್ ಆಗಿದ್ದೀನಿ ಅಂತಂದಾಗ ಅದನ್ನ ಹೇಳಿದಾಗ ಯಾರಿಗೋ ಶುಗರ್ ಬಂದಿರುತ್ತೆ, ಅವ್ರೇನು ಅಯ್ಯೋ ಶುಗರ್, ಅವರಿಗೂ ಶುಗರ್ ಹೋಗಿದೆ ಅಂತ ಧ್ಯಾನ ಮಾಡಿ ನಾನು ಮಾಡ್ತೀನಿ ಅಂತೇಳಿ ಅವ್ರು ಹೇಳ್ತಾರೆ. ಇದು ಒಂದು ಎಕ್ಸಾಂಪಲ್. ಕಾಲ್ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಕಾಯಿಲೆ ಆಗಿರ್ಬೋದು, ಹೀಗೆ ಏನೇ ಸಮಸ್ಯೆ ಇರ್ಲಿ, ಅದಕ್ಕೆ ಸಾರು ಸಿಂಪಲ್ ಆಗಿ ಹೇಳ್ಬಿಟ್ರೆ ಗುರುಗಳು, ತಲೆನೋವಿನಿಂದ ಕ್ಯಾನ್ಸರ್ ವರೆಗೆ ಕಾಯಿಲೆಗಳು ವಾಸಿಯಾಗುತ್ತವೆ ಧ್ಯಾನದಿಂದ ಅಂತ. ನೋಡಿ ಸಾಕು, ಅಷ್ಟೇ. ಅದಕ್ಕೋಸ್ಕರ ನಾವು ಧ್ಯಾನ ಅನುಭವಗಳನ್ನ ಹಂಚ್ಕೊಳ್ತಾ ಇರ್ಬೇಕು. ಈ ತರ ಮಾಡಿದ್ರೆ ನನಗೆ ಈ ತರ ಆಯ್ತು, ನನಗೆ ಧೈರ್ಯ ಇರ್ಲಿಲ್ಲ, ನಾನು ಧ್ಯಾನ ಮಾಡಿದೆ ಧೈರ್ಯ ಸಿಕ್ತು ನನಗೆ ಅಂತೇಳಿ ಯಾರ್ಯಾರು ಯಾವ್ಯಾವ ಕಷ್ಟದಲ್ಲಿ ಇರ್ತಾವ ಅವ್ರಿಗೆಲ್ಲರಿಗೂ ಅದು ಸ್ಫೂರ್ತಿ ಆಗುತ್ತೆ. ಅದಕ್ಕೆ ಧ್ಯಾನ ಅನುಭವಗಳನ್ನ ಹಂಚ್ಕೊಳ್ಬೇಕು. ಸರಿ, ನಂತರ ಏನು? ಮೌನ. ನೋಡ್ರಿ ಎಷ್ಟು ಚೆನ್ನಾಗಿದೆ.
ನಮಗ್ ಗೊತ್ತು ನಮ್ಮ ಕಣ್ಣಿನಿಂದ ಮತ್ತು ಮಾತಿನಿಂದ ಸಾಕಷ್ಟು ಎನರ್ಜಿ ಹೊರಗಡೆ ಹೋಗ್ತಾ ಇತ್ತಂತ. ಹೌದಾ? ಮಾತಿನಿಂದ ಎಷ್ಟೋ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತವೆ, ಕೋಪ ಬರುತ್ತೆ, ವಿರಸ ಉಂಟಾಗುತ್ತೆ. ಆದ್ರೆ ಮೌನವಾಗಿದ್ರೆ ಏನಿಲ್ಲ, ಎಲ್ಲ ಜಗಳ ಆಗ್ತಾ ಇರುತ್ತೆ, ಮಾತಿಗೆ ಬಿಡದು ಎಲ್ಲಾದ್ರೂ ಜಾಸ್ತಿ. ಆದ್ರೆ ಮೌನವಾಗಿದ್ರೆ ಇವ್ರಿಗೆ ಎಷ್ಟೇ ಹೇಳಿದ್ರು ಏನು ಮಾತಾಡಲ್ಲ, ಮೌನ ಆಗಿರುತ್ತೆ ಅಂತ ಅವರು ರಿಯಾಕ್ಟ್ ಆಗ್ಲಾರ್ದೆ ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಮೌನವಾಗಿದ್ದಾವ ನಮ್ಮ ಒಳಗಡೆ ನೋಡ್ಕೊಂತೀವಿ ನಾವು. ಯಾಕೆಂದ್ರೆ ಮೌನ ಅಂದ ತಕ್ಷಣ ಮಾತೊಂದ್ರೆ ಇಂದ್ರದಲ್ಲ, ಒಳಗಡೆಯ ಮನಸ್ಸು ಕೂಡ ಶಾಂತವಾಗ್ಬೇಕು. ಅದು ಯೋಚನೆ ಮಾಡ್ತಾನೆ ಇರುತ್ತೆ, ಹೌದಲ್ಲ ನಾನು ಬಾಯಿಂದ ಮಾತಾಡ್ತಾ ಇಲ್ಲ, ಅದು ಎಷ್ಟೊಂದು ಯೋಚನೆ ಬರ್ತಾ ಇದೆ ಅಂದ್ರೆ ನನ್ನೊಳಗ್ ನಾನು ನೋಡೋಕ್ ಕಲಿತೀನಿ. ಯಾವಾಗ? ಮೌನದಲ್ಲಿದ್ದಾಗ. ಯಾವಾಗ ಕ್ರಮೇಣ ಹೊರಗಡೆ ಬಾಹ್ಯ ಮೌನ ಅಭ್ಯಾಸ ಮಾಡ್ತಾ ಮಾಡ್ತಾ ಆಂತರಿಕ ಮೌನ ಕೂಡ ನಮಗೆ ಅಭ್ಯಾಸ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೌನ ನಾನು ತುಂಬಾ ಮಾಡ್ತಾ ಇದ್ದೆ, ಈಗ ಬಿಟ್ಟಿನಿ. ತಿಂಗಳಿಗೊಂದು ಮೌನ ವ್ರತ ಮಾಡ್ತಾ ಇದ್ದೆ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸೈಲೆಂಟ್ ಆಗಿರುತ್ತೆ, ಆದ್ರೆ ಎಷ್ಟು ಎನರ್ಜಿ ಬರುತ್ತಂದ್ರೆ ಅಷ್ಟೇ. ಆದ್ರೆ ನಮಗೆ ಗೊತ್ತಾಗಲ್ಲ ಎನರ್ಜಿ ಬರೋದು ಮೌನ, ಯಾಕಂದ್ರೆ ಆ ಮಾತಾಡೋದ್ರಿಂದ ವೇಸ್ಟ್ ಆಗ್ತಾರೋ ಎನರ್ಜಿ ಎಲ್ಲ ನಮಗೆ ಗೇನ್ ಆಗುತ್ತೆ. ಅದಕ್ಕೋಸ್ಕರ ಪತ್ರಿಜಿ ಗುರುಗಳು ವಾರಕ್ಕೆ 1 ದಿವಸ ಮೌನ ಮಾಡಬೇಕು, ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ನಂತರ 5ನೇ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ ಹುಣ್ಣಿಮೆ ಧ್ಯಾನ. ಈಗ ನಾವು ಧ್ಯಾನ ಮಾಡ್ತೀವಿ ನಾರ್ಮಲ್ ಆಗಿ, ಹೌದಾ? ಧ್ಯಾನ ಮಾಡಿದಾಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ ಅಂತ ನಮಗೆ ಗೊತ್ತು. ಆದ್ರೆ 1:3 ಎನರ್ಜಿ ಎಲ್ಲೆಲ್ಲಿ ಸಿಗುತ್ತೆ? ಪಿರಮಿಡ್ ಅಲ್ಲಿ, ಹುಣ್ಣಿಮೆ ದಿನಗಳಲ್ಲಿ, ಪ್ರಕೃತಿಯಲ್ಲಿ, ಸಂಗೀತದೊಂದಿಗೆ, ಆಮೇಲೆ ಗ್ರೂಪ್ ಮೆಡಿಟೇಷನ್, ಈ ತರ ಎಲ್ಲ ಮಾಡಿದಾಗ 1:3 ಎನರ್ಜಿ ಸಿಗುತ್ತೆ. ಅಂದ್ರೆ ನಾವು ಮನೆಯಲ್ಲಿ ಅರ್ಧ ಗಂಟೆ ಕುತ್ಕೊಳ್ಳೋದು ಒಂದೇ, ಹುಣ್ಣಿಮೆಯಲ್ಲಿ 10 ನಿಮಿಷ ಕೊಡೋದು ಒಂದೇ, ಅಷ್ಟು ಎನರ್ಜಿ ಸಿಗುತ್ತೆ ನಮಗೆ. ಲೈಟ್ ನೈಟ್ಸ್ ಅಂದ್ರೆ 10 ಗಂಟೆ ಮೇಲೆ ಆದಂಗೆಲ್ಲ ನಮಗೆ ಆ ಎನರ್ಜಿ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ಧ್ಯಾನಕ್ಕೆ ಹುಣ್ಣಿಮೆ ತುಂಬಾ ಸೂಕ್ತವಾದ ದಿನ. ಹುಣ್ಣಿಮೆ ಧ್ಯಾನವನ್ನು ಚೆನ್ನಾಗಿ ನಾವು ಬಳಸ್ಕೋಬೇಕು. ಇದು ಒಂದು. ನಂತರ ಅದೇ ತರ ಪಿರಮಿಡ್ ಶಕ್ತಿಯ ಬಳಕೆ. ಎಷ್ಟು ಪಿರಮಿಡ್, ಅದು ಅಷ್ಟೇ 1:3 ಎನರ್ಜಿ ಪಿರಮಿಡ್ ಶಕ್ತಿ. ಅದೇ ತರ ಇಷ್ಟೊಂದು ವೆರೈಟೀಸ್ ಇದಾವೆ ಪಿರಮಿಡ್ ಅಲ್ಲಿ. ಐ ಪಿರಮಿಡ್ ಅಂತೆ, ನೀ ಪಿರಮಿಡ್ ಅಂತೆ, ಆಂಗ್ಲರ್ ಪಿರಮಿಡ್ಸ್ ಅಂತೆ, ಚಿಕ್ಕ ಪಿರಮಿಡ್ಸ್, ಎಲ್ಲಿ ಬೇಕಾದ್ರಲ್ಲಿ ಯೂಸ್ ಮಾಡ್ಬೋದು. ಮೈಕೈಗೆ ನೋವು ಇದ್ರೆ ಕಾಲುಗಳಿಗೆ ಕಟ್ಕೋಬಹುದು, ತಲೆ ಮೇಲೆ ಇಟ್ಕೋಬಹುದು, ದೊಡ್ಡ ಪಿರಮಿಡ್ಸ್ ಮನೆ ಮೇಲೆ ಕಟ್ಟಿಸ್ಬೋದು. ಒಂದು ಪಿರಮಿಡ್ ಮನೆಯಲ್ಲಿದ್ರೆ ಆ ಮನೆ ಫುಲ್ ಎನರ್ಜೈಸ್ ಆಗುತ್ತೆ, ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಅನ್ನೋದೇ ಇರೋದಿಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಆ ಒಂದು ಪಾಸಿಟಿವ್ ಎನರ್ಜಿ ಸದಾ ರಿಲೀಸ್ ಮಾಡ್ತಾ ಇರುತ್ತೆ ಪಿರಮಿಡ್. ಅದಕ್ಕೆ ಇನ್ನೊಂದು, ಪಿರಮಿಡ್ ಅಲ್ಲಿ ಹೋದ ತಕ್ಷಣನೇ ನಾವು ಬೇಗನೆ 0 ಮೈಂಡ್ ಸ್ಟೇಟಿಗೆ ಬರ್ತೀವಿ. ಅದಕ್ಕೆ ಎಲ್ಲ ಪಿರಮಿಡಿಗೆ ಹೋದ್ರೆ ಬೇಗ ನಮಗೆ ಧ್ಯಾನ ಚೆನ್ನಾಗಿ ನಮಗೆ ಹತ್ತುತ್ತೆ ಧ್ಯಾನ. ಇದು ಒಂದು ನಾವು ಉಪಯೋಗಿಸ್ಕೋಬೇಕು. ನಂತರ ಔಷಧಿ ಸೇವನೆ ನಿಷಿದ್ಧ. ಇದೊಂದು ಪ್ರಿನ್ಸಿಪಲ್. ಯಾಕೆ? ಏನ್ ಬರುತ್ತೆ ಔಷಧಿ ತಗೊಳೋದ್ರಿಂದ? ಅದಕ್ಕೆ ಸರ್ ಒಂದು ಸಿಂಪಲ್, ನೋ ಡಾಕ್ಟರ್, ನೋ ಮೆಡಿಸನ್, ಓನ್ಲಿ ಮೆಡಿಟೇಷನ್. ನೋಡಿ ಎಷ್ಟು ಚೆನ್ನಾಗ್ಲದ ಒಂದೇ ಸೆಂಟೆನ್ಸ್. ನೋ ಡಾಕ್ಟರ್, ನೋ ಮೆಡಿಸನ್, ಓನ್ಲಿ ಮೆಡಿಟೇಷನ್. ಅಂದ್ರೆ ಧ್ಯಾನದಿಂದಲೇ ನೀ ಎಲ್ಲ ರೋಗಗಳನ್ನು ವಾಸಿ ಮಾಡ್ಕೊಳ್ಬೇಕಾದ್ರೆ ನಿನಗೆ ಯಾಕೆ ಬೇಕು ಔಷಧಿ? ಸಾಕಷ್ಟು ಜನ ಔಷಧಿ ಸೇವನೆ ನಿಲ್ಲಿಸಿದ್ದಾರೆ ವರ್ಷಾನ್ಗಟ್ಲೆ. ನಾವು ಸಹ ತಗೊಂತಾ ಇಲ್ಲ, ಸುಮಾರು ವರ್ಷಗಳಿಂದ ಔಷಧಿ ತಗೊಂತಾ ಇಲ್ಲ. ಈಗ ಔಷಧಿ ನಮಗೆ ಒಂದು ಕಾಲು ನೋವಿರುತ್ತೆ, ಒಂದು ಪೇನ್ ಕಿಲ್ಲರ್ ಹಾಕೊಂತೀವಿ. ಎಷ್ಟೊತ್ತು ಆ ಔಷಧಿಯ ಒಂದು ಪವರ್ ಇರೋವರಿಗೆ ಪೇನ್ ರಿಲೀಫ್ ಆಗುತ್ತೆ, ನಂತರ ಮತ್ತೆ ಬರುತ್ತೆ, ಮತ್ತೆ ತಗೊಳೋದು. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇರೋದೇ ಇಲ್ಲ. ಅದಕ್ಕೋಸ್ಕರ ಧ್ಯಾನವೇ ಒಂದು ರೋಗಕ್ಕೆ ಪರ್ಮನೆಂಟ್ ಸೊಲ್ಯೂಷನ್. ಅದಕ್ಕಾಗಿ ಧ್ಯಾನಿಗಳು ಔಷಧಿ ಸೇವನೆಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಅವ್ರು ಏನ್ ಕಂಡೀಷನ್ ಹಾಕಿಲ್ಲ, ಇಲ್ಲ ನಾನು ಧ್ಯಾನ ಮಾಡ್ತೀನಿ ಔಷಧಿ ತಗೊಂತೀನಿ ತಗೋ, ನಿನ್ನಿಷ್ಟ, ಯಾರು ಬೇಡ ಅಂತಾರೆ. ಇದು ಪ್ರಿನ್ಸಿಪಲ್ ಅಪ್ಪ. ನಾವು ಹೇಳ್ತೀವಿ, ಫಾಲೋ ಮಾಡೋದು ಬಿಡೋದು ನಿಮ್ಮಿಷ್ಟ. ಇದು ಒಂದು. ನಂತರ ಮಾಂಸಾಹಾರ ಬಿಡುವುದು. ನೋಡಿ, ಇದು ಮಾತ್ರ ಎಲ್ಲಾ ಕಡೆ ಕಂಡೀಷನ್ ಆಗಿ ಹೇಳ್ತಾರೆ ಸರ್. ಅವ್ರದ್ದು ಉದ್ದೇಶ ಅದು ಸಸ್ಯಾಹಾರ ಜಗತ್ತಾಗ್ಬೇಕಂತ.
ಸಂಕಲ್ಪ ಅದು. ಯಾಕೆ ನಾವು ಎಷ್ಟೋ ಜನ ಇರ್ತಾರೆ, ಅರಿ ನಮಗೆ ಮಾಂಸಾಹಾರ ಬಿಡಕ್ಕೆ ಆಗಲ್ಲ, ಧ್ಯಾನ ಮಾಡ್ತೀವಿ, ಅದು ಆಗಲ್ಲ. ಅದು ಯಾಕೆ ಮಾಂಸಾಹಾರ ಧ್ಯಾನಕ್ಕೂ ವಿರುದ್ಧ? ಯಾಕೆ ಅಂದ್ರೆ ಮಾಂಸಾಹಾರದಲ್ಲಿ ಹಿಂಸೆ ಇದೆ. ಒಂದು ಪ್ರಾಣಿಯನ್ನು ಕೊಂದು ಅದರ ಮಾಂಸವನ್ನು ತಗೊಳ್ತಾ ಇದ್ದೀವಿ, ಅದು ಕರ್ಮ ನಮಗೆ ಅಂಟುಕೊಳ್ತಾ ಇದೆ. ಒಂದು ಜೀವಿಯನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾವೇನ್ ಕೊಂದಿಲ್ಲಲ್ರಿ, ಅಲ್ಲಿ ಅವ್ರು ಯಾರೋ ಕೊಂದಿರ್ತಾರೆ, ಅದನ್ನ ನಾವು ತಂದು ಅಡಿಗೆ ಮಾಡ್ಕೊಂಡು ತಿಂತೀವಿ, ನಮ್ಗೇನ್ ಬರಲ್ಲ ಅಂತ. ಇಲ್ಲ, ಎಲ್ಲರಿಗೂ ಏನಂತ ಹೇಳ್ತಾರಂದ್ರೆ ಗುರುಗಳು, ಕೊಂದವನಿಗೆ, ಮಾರಿದವನಿಗೆ, ಅಡಿಗೆ ಮಾಡಿದವನಿಗೆ, ತಿಂದವನಿಗೆ ಎಲ್ಲರಿಗೂ ಬರುತ್ತೆ ಕರ್ಮ, ಯಾರನ್ನು ಬಿಡುವುದಿಲ್ಲ. ಹೀಗಿದ್ದಾಗ ಅದನ್ನ ಬಿಟ್ರೆ ಏನಾಗುತ್ತೆ? ಯಾಕೆಂದ್ರೆ ನಾವು ಧ್ಯಾನ ಮಾಡಿ ಎನರ್ಜಿ ತಗೊಂತಿದ್ವಿ, ಇದ್ರಲ್ಲಿ ಕರ್ಮ ಹಂಗೇ ಇದೆ. ಸೊ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಇದೆ, ಬ್ಯಾಲೆನ್ಸೇ ಆಗಲ್ಲ. ಎನರ್ಜಿನ ನಾವು ಗಳಿಸ್ಕೊಳಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಧ್ಯಾನಕ್ಕೆ ಬಂದು ಮಾಂಸಾಹಾರ ಸೇವನೆಯನ್ನು ಬಿಟ್ಟಿದ್ದಾರೆ, ತುಂಬಾ ಜನ ಬಿಟ್ಟಿದ್ದಾರೆ. ಇವತ್ತೇ ಧ್ಯಾನಕ್ಕೆ ಬಂದವರು ಸಹ ವೆಜಿಟೇರಿಯನ್ ಆಗಿದ್ದಾರೆ. ಬಿಡಬೇಕು, ಅದೇ ಪತ್ರಿಜಿ ಗುರುಗಳ ಒಂದು ಕನಸು. ಆ ಕನಸನ್ನು ನನಸು ಮಾಡದೆ ನಮ್ಮೆಲ್ಲರ ಒಂದು ಸಂಕಲ್ಪ. ಓಕೆ, ನೆಕ್ಸ್ಟ್, ಪ್ರಕೃತಿಯಲ್ಲಿ ಜೀವನ ಮಾಡೋದು. ನೋಡ್ರಿ ಎಷ್ಟು, ಯಾಕೆ ಪ್ರಕೃತಿಯಲ್ಲಿ ಧ್ಯಾನ ಮಾಡ್ಬೇಕು, ಪ್ರಕೃತಿ ಜೊತೆ ನಾವೊಂದು ಸಾಂಗತ್ಯ ಬೆಳೆಸ್ಕೊಂಡ್ರೆ ಏನು ಅಂತಂದ್ರೆ, ಆ ಗಿಡಗಳ, ಮರ ಗಿಡಗಳ ಆ ನೇಚರ್ ಒಳಗಿನ ಶಕ್ತಿನ ನಾವು ತಗೊಳ್ಬೇಕು. ಅವೆಲ್ಲ ನಮ್ ಜೊತೆ ಮಾತಾಡ್ತವೆ, ನಾವು ಕೇಳಿಸ್ಕೋಬೇಕು. ಫಸ್ಟ್ ನಂಬಬೇಕು, ಗಿಡ ಏನ್ ಮಾತಾಡುತ್ತೆ ಅಂದ್ರೆ ಏನು ಮಾತಾಡಲ್ಲ. ಆ ನೇಚರ್ ಜೊತೆ ಸಮಯ ಕಳಿಬೇಕು. ಪ್ರತಿ ಒಂದು ಗಿಡ ಏನಾದ್ರೂ ಉಣಗ್ತಾ ಇದ್ರೆ ಅದಕ್ಕೆ ಲವ್ ಎನರ್ಜೀಸ್ ಕಳಿಸಿ, ಥ್ಯಾಂಕ್ ಯು ಅಂತೇಳಿ, ಐ ಲವ್ ಯು ಅಂತ ಹೇಳಿದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಗಿಡ ಚಿಗುರುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಅದನ್ನ ಚಿಗುರು ಬಿಡುತ್ತದೆ, ಒಣಗಿದ ಗಿಡ ಸಹ ಚಿಗುರುತ್ತೆ. ಅವು ನಮ್ ಜೊತೆ ಮಾತಾಡ್ತವೆ. ಇನ್ನೊಂದೇನಂದ್ರೆ, ನಾವು ಆ ಪ್ರಕೃತಿಲಿ ಅಡ್ಡಾಡುವಾಗ ನಮ್ಮೊಳಗಿನ ನೆಗೆಟಿವ್ಸ್ ಎಲ್ಲ ಅವು ತಗೊಂತಾವಂತೆ. ನೋಡ್ರಿ, ಯಾರಾದ್ರೂ ತಗೊಳ್ತಾರ? ಅದಕ್ಕೆಷ್ಟು ಪ್ರೀತಿ ಮಾನವರ ಮೇಲೆ. ಆಮೇಲೆ ನಾವೇನಾದ್ರೂ ಈಗ ಮನೆಯಲ್ಲಿ ಯಾರು ಇರಲ್ಲ, ಹೇಳ್ಕೊಳಕ್ಕೂ ಆಪ್ತರ ಯಾರದಿಲ್ಲ, ಎಷ್ಟೋ ದುಃಖ ಇರುತ್ತೆ, ಒಳಗಡೆ ಇರಬಾರ್ದು ದುಃಖ ಅಂತ ಹೇಳ್ತಾರೆ. ಆ ಗಿಡಗಳ ಹತ್ರ ಹೋಗಿ ನಿಮ್ಮ ಒಂದು ನೋವನ್ನು ಹಂಚಿಕೊಳ್ಳಿ, ಅವು ರೆಸ್ಪಾನ್ಸ್ ಮಾಡ್ತವೆ. ನಿಮ್ಮ ಹೃದಯ ಎಷ್ಟೋ ಹಗುರ ಆಗುತ್ತೆ. ಅಷ್ಟೇ ಅಲ್ಲ, ಧ್ಯಾನ 1:3 ಎನರ್ಜಿ ಅಂತ ಹೇಳಿದ್ರೆ ಇದು ನಮಗೆ ನೇಚರ್ ಅಲ್ಲೂ ಕೂಡ ಸಿಗುತ್ತೆ. ಅದಕ್ಕೆ ಪ್ರಕೃತಿಯ ಜೊತೆ ನಾವಿರ್ಬೇಕು. ಪ್ರಕೃತಿಯಿಂದ ಆರೋಗ್ಯನೂ ನಮಗೆ ಸಿಗುತ್ತೆ. ಡಾಕ್ಟರ್ಸ್ ಹೇಳ್ತಾರೆ, ವಾಕ್ ಹೋಗ್ರಿ. ಯಾಕೆಂದ್ರೆ ಆ ಗಿಡ ಮರಗಳೆಲ್ಲ ಆ ಸಮಯದಲ್ಲಿ ಆಕ್ಸಿಜನ್ ರಿಲೀಸ್ ಮಾಡ್ತಾ ಇರ್ತವೆ. ಅವು ಇಂಗಾಲದ ಡೈಆಕ್ಸೈಡ್ ತಗೊಂಡು ಆಮ್ಲಜನಕನ ಹೊರಗಡೆ ಬಿಡ್ತಾ ಇದ್ದಾವೆ. ಆ ಆಮ್ಲಜನಕ ನಾವು ಹೇರಳವಾಗಿ ತಗೊಂಡು ನಮ್ಮ ಶರೀರ ತುಂಬಾ ಆರೋಗ್ಯವಾಗಿರುತ್ತೆ. ಇದು ಅದಕ್ಕೆ ಪ್ರಕೃತಿಯೊಡನೆ ಇರಬೇಕು. ನಂತರ ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನ ಅಭ್ಯಾಸ ಮಾಡಿಸ್ಬೇಕು. ಯಾಕೆ? ಈಗ ನಾವು ಮಾಡ್ತಾ ಇದ್ವಿ, ಫಸ್ಟ್ ನಾವು ಮಾಡಿದ್ರೆ ತಾನೇ ಮಕ್ಳು ಮಾಡೋದು. ನಾವೇ ಮಾಡ್ಲಿದ್ರೆ ಮಕ್ಳಿಗೆ ಹೇಳೋ ಅಧಿಕಾರ ನಮಗಿರಲ್ಲ. ಯಾಕೆ ಮಾಡಿಸ್ಬೇಕು? ಈಗ ನೋಡಿ, ಎಷ್ಟೊಂದ್ ಕಡೆ ನೋಡ್ತೀವಿ, ಚಿಕ್ಕ ಮಕ್ಳು ಧ್ಯಾನದಲ್ಲಿ ಕುತ್ಕೊಂಡಿರ್ತಾರೆ. ಸುಮ್ನೆ ಅವ್ರಿಗೆ ಏನು ಹೇಳಕ್ ಬೇಡ, ಕಣ್ಮುಚ್ಕೊಂಡ್ ಕುತ್ಕೊ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡ್ ಕುತ್ಕೊಂತ. ಅವ್ರೊಂದ್ 2-3 ನಿಮಿಷ ಕುತ್ಕೊಂಡ್ರೆ ಸಾಕು, ಅದೇ ಅವ್ರಿಗೆ ರೂಢಿ ಆಗ್ಬಿಡುತ್ತೆ. ಮಕ್ಳಿಗೆ ಬೇಗ ಆಗುತ್ತೆ. ನಂತರ ನಾವ್ ಅವ್ರಿಗೆ ಏನು ಹೇಳೋದು ಬೇಕಿಲ್ಲ. ಮಕ್ಳಿಗೆ ಧ್ಯಾನವನ್ನು ಕೊಟ್ರೆ ಸಾಕು, ನೀನ್ ಹಂಗಿರು, ಈ ತರ ಇರು, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇದನ್ನ ಮಾತಾಡ್ಬೇಡ, ಯಾವುದು ಹೇಳದ್ ಬೇಕಿಲ್ಲ. ಧ್ಯಾನದಿಂದಲೇ ಅವರಿಗೆ ಎಲ್ಲ ಸಂಸ್ಕಾರನು ಮೂಡಿ ಬರುತ್ತೆ. ಒಳ್ಳೆ ರೀತಿಯಲ್ಲಿ ಅವ್ರ ಜೀವನ ಮಾಡ್ತಾರೆ. ಧ್ಯಾನ ಒಂದು ನಾವು ಕೊಟ್ರೆ ಸಾಕು. ಅದಕ್ಕೆ ಮಕ್ಕಳಿಗೆ ಬಾಲ್ಯದಿಂದಲೇ ಧ್ಯಾನದ ಸಂಸ್ಕಾರವನ್ನು ನಾವು ಕೊಡ್ಬೇಕು. ಇನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂದ್ರೆ ಹೊಟ್ಟೆಲಿರ್ಬೇಕಾರೆ ಕೊಡು ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ಆದ ತಕ್ಷಣನೇ ಧ್ಯಾನ ಮಾಡ್ಬೇಕಂತ ಒಳ್ಳೊಳ್ಳೆ ಮಾಸ್ಟರ್ಸ್ ಆ ಗರ್ಭದಲ್ಲಿ ಹುಟ್ಟಿ ಬರ್ತಾರಂತೆ. ಯಾಕಂದ್ರೆ ಮೇಲಿನ ಲೋಕಗಳಲ್ಲಿ ಎಷ್ಟೋ ಮಾಸ್ಟರ್ಸ್ ದೇಹ ಧರ್ಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಎಲ್ಲಿ ಬೇಕಾರಲ್ಲ ಅವರು ಹೋಗಲ್ಲ. ಒಂದು ವೆಜಿಟೇರಿಯನ್ ಆಗಿರ್ಬೇಕು, ಒಂದು ಮೆಡಿಟೇಷನ್ ಮಾಡ್ತಿರ್ಬೇಕು ಅಂತ
ಗರ್ಭದಲ್ಲಿ ಅವರು ಹುಟ್ಟಿ ಬರ್ತಾರೆ. ಅದಕ್ಕೋಸ್ಕರ ಮಕ್ಕಳಿಗೆ ಬಾಲ್ಯದಿಂದಲೇ ನಾವು ಇಂಥ ಅಭ್ಯಾಸವನ್ನು ಕೊಡಬೇಕು. ನಂತರ ಈ ಧ್ಯಾನದಲ್ಲಿ ಯಾವುದೇ ವಸ್ತ್ರಗಳನ್ನು ಧರಿಸೋ ಹಾಗಿಲ್ಲ. ಅಂದ್ರೆ ಅರ್ಥ ಏನಂದ್ರೆ ಯೂನಿಫಾರ್ಮ್ ಇಲ್ಲ. ಈಗ ಸನ್ಯಾಸಿಗಳಂದ ತಕ್ಷಣ ನಾವು ಕಷಾಯ ವಸ್ತ್ರ ಧರಿಸಿರ್ತಲ್ಲ, ಸುಲಭವಾಗಿ ಓ ಸನ್ಯಾಸಿ ಸನ್ಯಾಸಿ ಅಂತ. ಆದ್ರೆ ನಮ್ಮ ಗುರುಗಳು ಏನಂದ್ರೆ ಯಾವ ವಸ್ತ್ರ ಬೇಡ, ಯಾವುದು ಬೇಡ, ನಾರ್ಮಲ್ ಆಗಿರಿ ನೀವು, ಸರಳವಾದ ಸುಂದರವಾದ ಉಡುಗೆಗಳನ್ನು ತೊಡ್ರಿ ಅಂತ ಹೇಳ್ತಾರೆ. ಯಾವುದೂ ಇಲ್ಲ. ಓಹೋ ಪಿರಮಿಡ್ ಮಾಸ್ಟರ್ ಇಂಥವ್ರು ನೋಡ್ಕೊಳ್ಳ ವೈಟ್ ಹಾಕೊಂಡಿರ್ತಾರೆ, ಇವರೇ ಪಿರಮಿಡ್ ಮಾಸ್ಟರ್. ಓಹೋ ಬೇಡ, ಆತರ ಯಾವ ವಸ್ತ್ರ ನಮಗೆ ಸೀಮಿತ ಆಗ್ಬಾರ್ದು ಅಂತ ಅವರು ಹೇಳಿದ್ರು. ನಂತರ ಈಗ ಯಾರಾದ್ರೂ ನಮಗೊಂದು ಏನೋ ಕಲ್ಸ್ಕೊಡ್ತಾರೆ, ಹೌದಾ, ನಾವೇನಂತೀವಿ ಗುರುಗಳು ಅಂತ ಹೇಳ್ತೀವಿ. ನಮ್ಮ ಗುರುಗಳು ಕಲ್ಸಿದ್ರಪ್ಪ, ಒಂದು ಪೇಂಟಿಂಗ್ ಹೇಳ್ಕೊಟ್ಟಿದ್ದಾರೆ, ನನಗೆ ಸಂಗೀತ ಕಲ್ಸ್ಕೊಟ್ಟಾರೆ ಗುರುಗಳು ಅಂತ ಹೇಳ್ತೀವಿ. ಆದ್ರೆ ಧ್ಯಾನದಲ್ಲಿ ಮಾತ್ರ ಯಾರು ಗುರುಗಳಿಲ್ಲ, ಎಲ್ಲರೂ ಗುರುಗಳೇ. ಇಲ್ಲಿ ಗುರು ಶಿಷ್ಯ ಪರಂಪರೆನೇ ಇಲ್ಲ. ಇವತ್ತು ನೀನು ಧ್ಯಾನ ಕಲ್ತಿದ ಇವರೇ ಮಾಸ್ಟರ್. ಅಯ್ಯೋ ನೀವು ಗುರುಗಳ್ರಿ, ನಾ ನಮಸ್ಕಾರ ಮಾಡ್ತೀವಿ ಅಂತ ನೋ, ಇಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲ, ಎಲ್ಲರೂ ಗುರುಗಳೇ. ಪತ್ರಿಜಿ ಗುರುಗಳಿಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಅವರು ನಮಸ್ಕಾರ ಮಾಡ್ತಾರೆ. ನಮಗೇನಪ್ಪ ಇಷ್ಟು ದೊಡ್ಡವ್ರು ನಮಗೆ ನಮಸ್ಕಾರ ಮಾಡ್ತಾರಲ್ಲ ಅನ್ಸುತ್ತೆ. ಯಾಕಂದ್ರೆ ನಿನ್ನೊಳಗೂ ದೇವ್ರಿದ್ದಾನೆ, ನನ್ನೊಳಗೂ ದೇವ್ರಿದ್ದಾನೆ ಅಂತಂದ್ಮೇಲೆ ಎಲ್ಲರೂ ಸಮಾನರೇ. ಅದಕ್ಕೋಸ್ಕರ ಅವರು ಆತರ ಹೇಳಿದ್ದಾರೆ. ಓಕೆ, ಇನ್ನೊಂದೇನಪ್ಪಾ ಅಂತಂದ್ರೆ ಧ್ಯಾನ ವಿದ್ಯೆಗೆ ಎಲ್ಲೂ ಹಣವನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಇದು ಫ್ರೀಯಾಗಿ ಕಲ್ಸ್ಕೊಡ್ಬೇಕು ಧ್ಯಾನ, ಎಲ್ಲೇ ಆಗ್ಲಿ. ಈಗ ನಾನೊಂದು ಕ್ಲಾಸ್ ಮಾಡ್ಬಿಟ್ಟು ಒಂದು ಇದು ಮಾಡಿ ಒಂದು 20-25 ಜನ ಆಹ್ವಾನ ಮಾಡ್ತೀನಿ, ನೀವೆಲ್ಲ 100 ರೂಪೀಸ್ ಕೊಡ್ಬೇಕು, ನಾನು ಧ್ಯಾನ ಹೇಳ್ಕೊಡ್ತೇನೆ. ಪಾಪ ಯಾಕೆ ಕೊಡೋದಿಲ್ಲ ಅನ್ನಲ್ಲ. ಆದ್ರೆ ಪತ್ರಿಜಿ ಅವರು ಏನ್ ಹೇಳಿದ್ರೆ, ಇಲ್ಲಿ ದುಡ್ಡನ್ನು ಮಾತ್ರ, ಇಲ್ಲಿ ದುಡ್ಡು ಬರಬಾರ್ದು, ಎಲ್ಲರಿಗೂ ಉಚಿತವಾಗಿ ಹೇಳ್ಕೊಡಿ. ಎಂಥದೇ ಕ್ಲಾಸ್ ಇರ್ಲಿ, ಬೇರೆ ಬೇರೆ ಕಡೆ ಮಾಡ್ತಿರ್ಬೋದು, ಅದೇನಂದ್ರೆ ಅವರು ಬೇರೆ ಒಂದು ಉದ್ದೇಶದಿಂದ ಮಾಡ್ತಿರ್ತಾರೆ, ಅನ್ನದಾನಕ್ಕೋ ಯಾವುದಕ್ಕೋ ಒಂದಕ್ಕೂ ಹಣವನ್ನು ಕೊಡ್ತಾ ಇರ್ತಾರೆ, ಅದು ಬೇರೆ. ಆದ್ರೆ ನಮ್ಮ ಗುರುಗಳು ಏನ್ ಹೇಳಿದಾರೆ, ಎಲ್ಲಿಯಾದ್ರೂ ನೀವು ಧ್ಯಾನ ಕಲ್ಸ್ಕೊಡ್ರಿ, ಎಲ್ಲ ಉಚಿತವಾಗಿರ್ಬೇಕು. ಇನ್ನೂ ಬೇಕಾರೆ ಕ್ಲಾಸಸ್ ಹೇಳ್ಕೊಡ್ರಿ, ಪಿರಮಿಡ್ ಹಂಚ್ರಿ, ನೀವು ಅನ್ನದಾನಕ್ಕೆ ಕೊಡ್ರಿ ಅಂತೆಲ್ಲ ಹೇಳ್ತಿರ್ತಾರೆ, ಪಿರಮಿಡ್ ಕಟ್ಟಕ್ಕೆ ಕೊಡ್ರಿ, ಈ ತರ. ನಂತರ ಧ್ಯಾನದಲ್ಲಿ ಇನ್ನೊಂದು ಮುಖ್ಯವಾದ ಮೂರ್ತಿ ಪೂಜೆ ಸಲ್ಲದು. ತುಂಬಾ ಜನಕ್ಕೆ ಸ್ಟಾರ್ಟಿಂಗ್ ಅಂದ್ರೆ ಈಗ ಒಂದು 20 ವರ್ಷದ ಹಿಂದಕ್ಕೆ ಅಥವಾ 30 ವರ್ಷ ಹಿಂದಕ್ಕೆ ಇರ್ಬೋದು, ತುಂಬಾ ಜನ ಸರ್ ಏನ್ ಹೇಳ್ತಿದ್ರೆ, ಎಲ್ಲನ ದೇವ್ರ ಮನೆ ಇದ್ರೆ ಫೋಟೋಸ್ ಎಲ್ಲ ತೆಗೆದು ಹಾಕ್ಬಿಡ್ರಿ, ದೇವ್ರ ಮನೆ ಕಟ್ಟಿಸ್ಬಿಡ್ರಿ ಅಂತ. ತುಂಬಾ ಜನರಿಗೆ ಒಂಥರ ಕೋಪ ಬರೋದು. ಏನ್ ಧ್ಯಾನ ಮಾಡಿದ ತಕ್ಷಣ ದೇವ್ರಿಲ್ಲನ, ದೇವರೆಲ್ಲ ಎಲ್ಲೋಗ್ತಾನೆ, ಹಾಗೆ ಹೀಗೆ ಅಂತ. ಆದ್ರೆ ಅವ್ರು ಹೇಳಿದ ಉದ್ದೇಶನ ಅರ್ಥ ಮಾಡ್ಕೊಳೋದಿಲ್ಲ ಯಾರು. ಈಗ ರಾಮ್ ದೇವ್ರದ್ದು ಒಂದು ಫೋಟೋ ಇರುತ್ತೆ, ಒಂದು ವಿಗ್ರಹ ಇರುತ್ತೆ ಅನ್ಕೊಂಡು, ಅದು ಏನ್ ಸೂಚಿಸುತ್ತೆ? ಆ ವಿಗ್ರಹದಲ್ಲಿ ದೇವ್ರಿಲ್ಲ, ಅಲ್ಲಿ ಒಂದು ವ್ಯಕ್ತಿತ್ವ ಇದೆ. ರಾಮ ಅಂದ್ರೆ ಯಾರು? ಮರ್ಯಾದಾ ಪುರುಷ, ಏಕಪತ್ನಿ ವ್ರತಸ್ಥ, ಆಮೇಲೆ ತಂದೆ ತಾಯಿ ಮಾತುಗಳು ಕೇಳ್ತಾನೆ, ಒಳ್ಳೆ ಗಂಡ, ಒಳ್ಳೆ ಅಣ್ಣ, ಒಳ್ಳೆ ಅಪ್ಪ. ಈ ತರ ವ್ಯಕ್ತಿತ್ವದ ಪರಿಚಯವನ್ನು ನಾವು ಮಾಡ್ಕೋಬೇಕು. ಅದಕ್ಕಾಗಿ ರಾಮ ಕೃಷ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫೋಟೋಗಳನ್ನು ಒಂದು ಇಟ್ಟಿರೋ ಒಂದು ಉದ್ದೇಶ. ನಂತರ ಇನ್ನೂ ಒಂದೇನಂದ್ರೆ, ಸಾರ್ ಏನ್ ಹೇಳಿದ್ದಾರೆ, ನೀನೇ ದೇವ್ರು ಅಂತ ಹೇಳಿದ್ದಾರೆ. ಅದಕ್ಕೆ ನೋಡ್ರಿ, ಎಲ್ಲಾದ್ರೂ ಅವ್ರ ಸ್ಪೀಚ್ ಇದ್ದವ್ರು ಯಾವಾಗ್ಲೂ ಹೆಂಗೆ ಹೇಳ್ತಾ ಇದ್ರು, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಕೋ ಕ್ರಿಯೇಟರ್ಸ್ ಅಂತ ಹೇಳ್ತಾ ಇದ್ರು. ನೀನೇ ದೇವ್ರು. ಯಾಕೆ ದೇವ್ರು? ನಾನ್ ದೇವ್ರು ಯಾವಾಗ? ಸತತವಾದ ಧ್ಯಾನ ಅಭ್ಯಾಸದಿಂದ, ಸಸ್ಯಾಹಾರಿಯಾಗಿ ಜೀವನ ಮಾಡ್ತಾ, ಇನ್ನೊಬ್ಬರಿಗಾಗಿ ನನ್ನ ಜೀವವನ್ನು ಮುಡಿಪಾಗಿಟ್ಟಾಗ, ನನ್ನಲ್ಲಿ ಎಲ್ಲ ದೈವಿ ಗುಣಗಳನ್ನು ಬೆಳೆಸಿಕೊಂಡಾಗ ನಾನು ದೇವರಾಗ್ತೀನಿ ನೋಡಿ. ಅದಕ್ಕೆ ಈ ಒಂದು ಧ್ಯಾನ ಅನ್ನೋದು ಮಾನವನನ್ನು ಮಾಧವನೆಡೆಗೆ ಕರೆದುಕೊಂಡೋಗುತ್ತೆ. ಆಯ್ತು, ನಾನು ದೇವ್ರು, ನೀನು ದೇವ್ರು, ಎಲ್ಲರೂ ದೇವ್ರೆ. ಹಾಗಾದ್ರೆ ನಿನ್ನ ನೀನೇ ಪೂಜೆ ಮಾಡ್ಕೋ. ಏನಿದೆ ಅಲ್ಲಿ ಆ ದೇವ್ರು ಇಲ್ಲ. ಇದು ಸ್ವಲ್ಪ ಕೆಲವರಿಗೆ ಅರಗಿಸ್ಕೊಳಕ್ ಕಷ್ಟ, ಆದರೂ ಸತ್ಯ. ಅದಕ್ಕೆ ಅವ್ರು ಯಾರು ಹೇಳೋದಿಲ್ಲ, ನಿನ್ನಿಷ್ಟ, ನಿನಗ್ ಬೇಕು ಅಂತಂದ್ರೆ ಪೂಜೆ ಮಾಡ್ಕೊ, ನಾನು ಬೇಡ ಅನ್ನಂಗಿಲ್ಲ.
ಆದ್ರೆ ಇದರಲ್ಲಿ ಪ್ರಿನ್ಸಿಪಲ್ ಇರೋದು ಹಾಗೆ, ಮೂರ್ತಿ ಪೂಜೆ ಸಲ್ಲದು. ನಂತರ ಎಲ್ಲಾ ಸಮಸ್ಯೆಗಳನ್ನು ನಮ್ಮ ಧ್ಯಾನದ ಶಕ್ತಿಯಿಂದಲೇ ಪರಿಹರಿಸ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇದ್ರ ಮೇಲೆ ಕ್ಲಾಸು ಮಾಡಿದ್ದೆ ಲಾಸ್ಟ್ ಮಂತ್. ಅಂದ್ರೆ ಈಗ ನಮ್ಗೇನೋ ಸಮಸ್ಯೆ ಬರುತ್ತೆ, ಅಯ್ಯೋ ನಂಗೆ ಈ ಪ್ರಾಬ್ಲಮ್ ಬಂತು, ನನಗೆ ಈ ಪ್ರಾಬ್ಲಮ್ ಬಂತು, ಕಂಗಾಲಾಗ್ಬಿಡೋದು. ಇಷ್ಟು ಪ್ರಾಬ್ಲಮ್ ಇದೆ, ಇಷ್ಟು ದೊಡ್ಡದಾಗಿ ನೋಡ್ತೀವಿ ನಾವು, ಸೊಲ್ಯೂಷನ್ ಕಾಣಲ್ಲ. ಆವಾಗ ಏನಾಗುತ್ತೆ, ನಮ್ಮ ಧ್ಯಾನದ ಶಕ್ತಿಯಿಂದ ಇಲ್ಲಿ ಸಮಸ್ಯೆಗಳನ್ನು ಪರಿಹರಿಸ್ಕೊ ಅಂತಂದ್ರೆ ಏನು, ನಮ್ಮ ಧ್ಯಾನದಿಂದ ನಮಗೆ ಆ ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ, ಧೈರ್ಯ ಬರುತ್ತೆ, ಧೈರ್ಯ ಇರುತ್ತೆ. ಓಕೆ ಇದು ಬಂತ, ಓಕೆ ನೋಡ್ಕೊಳೋಣ, ಅದೇನ್ ದೊಡ್ಡದು ಅಂತ ಅಂದಾಗ ಆಯ್ತು, ಆ ಸಮಸ್ಯೆ ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ನಿಧಾನವಾಗಿ ಸಮಸ್ಯೆ ನೋಡಲ್ಲ, ಆಯ್ತು ಇದು ಬಂತಲ್ಲ, ಏನ್ ಮಾಡ್ಬೇಕೀಗ, ಇದನ್ನ ಹೋಗಲಾಡ್ಸೋದು ಹೇಗೆ, ಇದಕ್ ಪರಿಹಾರ ಏನಂತ ಹುಡುಕ್ಬಿಟ್ಟು ಪರಿಹಾರ ಕಂಡಿಡಿದು ಅದ್ರಾಗ ನಾವು ಸಕ್ಸಸ್ ಆಗ್ತೀವಿ. ಅದಕ್ಕೆ ನಮ್ಮ ಸಮಸ್ಯೆಗಳನ್ನು ಧ್ಯಾನದ ಶಕ್ತಿಯಿಂದ ನಾವೇ ಪರಿಹರಿಸ್ಕೊಳ್ಬೇಕು. ಇದು ಒಂದು. ನಂತರ ಈಗ ಎಷ್ಟೋ ಜನ ನಾವು ನೋಡಿರ್ತೀವಲ್ಲ, ಹೊರಗಡೆ ಹೋಗಿ ಧ್ಯಾನ ಮಾಡಿ ತಪಸ್ಸಿಗೆ ಕಾಡಿಗೆ ಹೋಗಿ ತಪಸ್ ಮಾಡ್ತಾರೆ, ಅವರೆಲ್ಲ ಸಂಸಾರನೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಸನ್ಯಾಸಿಗಳು ಈ ಸಂಸಾರ ಜೀವನಕ್ಕೆ ಹೆದರು ಬಿಟ್ಟು, ನನಗ್ ಬೇಡಪ್ಪ ಈ ಕಷ್ಟ, ಇಲ್ಲಿ ಅನುಭವಿಸೋದೇ ಬೇಡ, ಯಾರು ಬೇಡ, ಹೆಂಡತಿ ಮಕ್ಕಳು ಯಾರು ಬೇಡ ಅಂತ ಓಡೋಗಿ ಸನ್ಯಾಸತ್ವ ಸ್ವೀಕರಿಸ್ಬಿಡ್ತಾರೆ. ಆದ್ರೆ ನಮ್ಮ ಗುರುಗಳು ಏನ್ ಹೇಳಿದಾರೆ ಗೊತ್ತಾ, ಈ ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣ ಹೊಂದ್ಬೇಕು ನೀನು, ಅಂದ್ರೆ ಮೋಕ್ಷ ಹೊಂದಬೇಕು ಅಂದ್ರೆ ಸಾಧನೆ ಮಾಡ್ಬೇಕು ನೀನು ಇದಕ್ಕೆ ಹೆದರಿ ಹೋಗೋಂಗಿಲ್ಲ. ಯಾವ ಮದುವೆ ಬೇಡ, ಅದು ಬೇಡ, ಬರೇ ನನ್ಗೆ ಧ್ಯಾನ ಒಂದೇ ಸಾಕಪ್ಪ ಆರಾಮಾಗಿದ್ದೀನಿ ಅಂದ್ರೆ ಅಲ್ಲ. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ 50% ಪ್ರಾಪಂಚಿಕ ಜೀವನ, 50% ಆಧ್ಯಾತ್ಮಿಕ ಜೀವನ. ಇದು ಜಾಸ್ತಿ ಆಗ್ಬಾರ್ದು, ಇದು ಜಾಸ್ತಿ ಆಗ್ಬಾರ್ದು. ಅದಕ್ಕೆ ಅವರು ಒಬ್ಬ ಧ್ಯಾನಿ ಅಂದ್ರೆ ಎಷ್ಟು ಗ್ರೇಟ್ ಅಂದ್ರೆ 2 ಕುದುರೆಗಳ ಮೇಲೆ ಸವಾರಿ ಮಾಡ್ತಾನೆ ಅಂತ. ಯಾವ್ದು ಬ್ಯಾಲೆನ್ಸ್ ಒಂದ್ ಸ್ವಲ್ಪ ಆದ್ರೂ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ, ಕೆಳಗ್ ಬಿದ್ಬಿಡ್ತಾನೆ. ಆದ್ರೆ ಅಷ್ಟು ಚಾಣಾಕ್ಷದಿಂದ ಅವನು ಎಲ್ಲವನ್ನು ತೂಗಿಸ್ಕೊಂಡು ಹೋಗ್ತಾನೆ. ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳ್ತಿದ್ರು, ನೀನ್ ಆಧ್ಯಾತ್ಮಿಕ ಕಲಿಯೋದು ಯಾಕೆ ಅಂದ್ರೆ ಅದರಲ್ಲಿ ಪಡೆದ ನೀ ಜ್ಞಾನವನ್ನು ನಿನ್ನ ಫಿಸಿಕಲ್ ಲೈಫ್ ಅಲ್ಲಿ ಉಪಯೋಗಿಸ್ಕೊಂಡು ನೀನು ಸಕ್ಸಸ್ ಆಗ್ಬೇಕು. ಅದು ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ. ಅಯ್ಯೋ ನಾನ್ ಇವತ್ತು ಗಂಟೆಗಟ್ಲೆ ನಾನು ಒಂದ್ 3 ತಾಸು ಕೂತ್ಕೊಂಡು ಧ್ಯಾನ ಮಾಡ್ಬೇಕಪ್ಪ, ಇವತ್ತೇನ್ ನೀವೇ ಏನನ್ ಟಿಫನ್ ಮಾಡ್ಕೊಡ್ರಿ, ಊಟ ಮಾಡ್ಕೊಡ್ರಿ, ನಿಮ್ ಕೆಲಸ ನೀವೇ ಮಾಡ್ಕೊಂಡು ಹೋಗ್ಬಿಡ್ರಿ, ಅದಲ್ಲ, ಅದು ಧರ್ಮ ಅಲ್ಲ. ಅದು ಎಲ್ಲವನ್ನೂ ಮಾಡ್ಬೇಕು. ಹಾಗೆ ಕೆಲಸ ಬಹಳ ಆಯ್ತು ಇವತ್ತು ಧ್ಯಾನ ಆಗಲ್ಲಪ್ಪ ಅಂತೇಳಿ ಧ್ಯಾನನ್ನು ಬಿಡಬಾರ್ದು. ಎಲ್ಲವನ್ನು ಸಮವಾಗಿ ತೂಗಿಸಿಕೊಂಡು ಹೋಗ್ಬೇಕು. ಅದೇ ನಿಜವಾದ ಒಂದು ಮನುಷ್ಯನ ಕರ್ತವ್ಯ. ನಂತರ ಎಲ್ಲ ಕಡೆ ಪಿರಮಿಡ್ ಸೆಂಟರ್ಸ್ ಓಪನ್ ಮಾಡೋದು. ಏನಪ್ಪ ಇದು ಪಿರಮಿಡ್ ಸೆಂಟರ್ಸ್ ಅಂದ್ರೆ, ಈಗ ನನ್ನ ಮನೆ ಇದೆ, ನಾನಿಲ್ಲಿ ಹೇಳ್ತೀನಿ ಎಲ್ಲರಿಗೂ, ಇಲ್ಲಿ ಧ್ಯಾನ ಹೇಳ್ಕೊಡ್ತೀನಿ, ಎಲ್ಲಾರು ಬರ್ರಿ, ಯಾರಿಗೆ ಕೈಲಾಗ್ತೋ 4 ಜನ ಬರ್ರಿ, ಕೂತ್ಕೊಂಡು ಎಲ್ಲಾರು ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಮಾಡೋಣ ಅಂತ ಹೇಳ್ಬೋದು. ಅದು ಸೆಂಟರ್ಸ್. ಈಗ ನಾವು ಇತ್ತೀಚೆಗೆ ಮುಂಚೆ ಮಾಡಿದ್ವಿ, ಈಗ ಸ್ಟಾರ್ಟ್ ಮಾಡಿದ್ವಿ ಮನೆ ಧ್ಯಾನ ಅಂತ. ವಾರಕ್ಕೆ 1 ದಿವಸ ಒಂದು ಮನೆಯಲ್ಲಿ ಧ್ಯಾನ, ಆ ಮನೆ ಸುತ್ತಮುತ್ತಲಿದ್ದವರಿಗೆಲ್ಲ ಆಹ್ವಾನ ಕೊಡೋದು, ಧ್ಯಾನ ಮಾಡೋದು, 1 ಗಂಟೆ ವಾಪಸ್ ಬರೋದು. ಈ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಮನೆ ಎನರ್ಜೈಸ್ ಆಗುತ್ತೆ, ಆ ಮನೆಯಲ್ಲಿ ಹಾಸ್ಟೆಲ್ ಮಾಸ್ಟರ್ಸ್ ಬಿಟ್ಟೋಗಿರೋ ಒಂದು ಶಕ್ತಿ ತುಂಬಿಕೊಳ್ಳುತ್ತೆ, ಆ ಮನೆ ಧ್ಯಾನಾಲಯ ಆಗುತ್ತೆ. ಅದಕ್ಕೆ ಮನೆ ಧ್ಯಾನ ಅಂತ ಹೇಳಿದ್ರು. ಒಂದು ಎಲ್ಲ ಕಡೆ ಪಿರಮಿಡ್ ಸೆಂಟರ್ಸ್ ಓಪನ್ ಮಾಡ್ಬೇಕು ಸರ್ ಹೇಳ್ತಾರೆ. ಮೊನ್ನೆ ಕೊಟ್ಟೂರಿಗೆ ಬಂದಾಗ, ನಮ್ಮೂರ್ ಕೊಟ್ಟೂರು, ಇಲ್ಲಿ ಬಂದಾಗ ಹೇಳಿದ್ರು, ಇಲ್ಲಿ ಸೆಂಟರ್ಸ್ ಯಾವಿದಾವೆ, ಪಿರಮಿಡ್ ಒಂದೇ ಇರೋದು ಅಂತ ಹೇಳಿದ್ಮೇಲೆ ನಮಗೆ ಆ ಒಂದು ಐಡಿಯಾ ಬಂದಿದ್ದು. ಅಂದ್ರೆ ಮಾಸ್ಟರ್ಸ್ ಯಾವುದೋ ರೂಪದಲ್ಲಿ ನಮಗೆ ಹೇಳಿಸ್ತಿರ್ತಾರೆ, ನುಡಿಸ್ತಾ ಇರ್ತಾರೆ, ನೀನ್ ಈ ಕೆಲಸ ಮಾಡು ಅಂತ ನಮಗೆ ರಿಮೈಂಡ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ನು 17 ಆಯ್ತು, ಎಲ್ಲ ತಿಳ್ಕೊಂಡ್ವಿ. ಕೊನೆಯ ಒಂದು ಪ್ರಿನ್ಸಿಪಲ್ ಏನಂದ್ರೆ, ಧ್ಯಾನದ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಹೊರಗಡೆ ತರೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲಾರು ಕೇಳ್ಬೇಕು, ಅಯ್ಯೋ ನಮಗೇನ್ರಿ ಬರೆಯಕ್ಕಾಗುತ್ತೆ, ಆಮೆಲ್ಲ ಆಗೋದಿಲ್ರಿ ಹೋಗೋದಿಲ್ರಿ. ಇಲ್ಲ, ಯಾಕೆ ಅಂತಂದ್ರೆ ನಾವು ಈಗ ಮಾತನಾಡಿದ್ದು
ಸ್ವಲ್ಪ ದಿನ ಇರ್ಬೋದು, ಸ್ವಲ್ಪ ಜನ ಕೇಳಿಸ್ಕೋಬಹುದು. ಆದ್ರೆ ಪುಸ್ತಕದಲ್ಲಿ ನಮ್ಮ ಜೀವನ ಅನುಭವವನ್ನು, ನಾನು ಧ್ಯಾನದಲ್ಲಿಕ್ಕಿಂತ ಮುಂಚೆ ಹೇಗಿದ್ದೆ, ಧ್ಯಾನದಲ್ಲ ಬಂದ ಮೇಲೆ ನಾನು ಹೇಗಿದ್ದೀನಿ, ಎಲ್ಲೆಲ್ಲಿ ಕ್ಲಾಸ್ ಮಾಡಿದ್ದೀನಿ, ಗುರುಗಳನ್ನೆಲ್ಲಿ ಮೀಟ್ ಮಾಡಿದ್ದೀನಿ, ಎಲ್ಲವನ್ನು ಒಂದು ಪುಸ್ತಕ ರೂಪದಲ್ಲಿ ತಂದಾಗ ಬೇರೆಯವರಿಗೂ ಸಹ ಓದಲಿಕ್ಕೆ ಅವಕಾಶ ಸಿಗುತ್ತೆ. ಅವರು ಓದ್ತಾರೆ, ಸ್ಫೂರ್ತಿ ಪಡಿತಾರೆ ಅವ್ರು ಕೂಡ. ಅದಕ್ಕೆ ಸರ್ ಹೇಳ್ತಾರೆ, ಪ್ರತಿಯೊಬ್ಬರು ತಮ್ಮ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಹೊರಗಡೆ ತರಬೇಕು. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಂತದನೇ ಇರ್ಲಿ, ಇಷ್ಟೇ ಪುಸ್ತಕ ಮಾಡ, ಒಂದು 10 ಪೇಜ್ ಪುಸ್ತಕ ಮಾಡ ನೀನು. ಆ ತರ ಎಲ್ಲರೂ ಪ್ರತಿಯೊಬ್ರು ಮಾಡ್ಲೇಬೇಕು ಅಂತ ಹೇಳಿದ್ದಾರೆ ನೋಡ್ರಿ. ಹೀಗೆ ಗುರುಗಳ ಒಂದು ಪ್ರಿನ್ಸಿಪಲ್ಸ್ ಏನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದಾವಂದ್ರೆ ಅಷ್ಟು ಚೆನ್ನಾಗಿ. ಪ್ರತಿಯೊಬ್ರು ಇದಾರೆ, ಯಾರ್ಯಾರು ಧ್ಯಾನಿಗಳಾಗಿದೆ ಪ್ರತಿಯೊಬ್ರು ಇದನ್ನ ಫಾಲೋ ಮಾಡ್ತಾರೆ. ನಾನ್ ವೆಜ್ ಬಿಡ್ತಾರೆ, ಮಕ್ಳಿಗೆ ಧ್ಯಾನ ಹೇಳ್ಕೊಡ್ತಾರೆ, ದೇವ್ರ ಪೂಜೆ ಮಾಡಲ್ಲ, ಧ್ಯಾನನ ಹಂಚ್ತಾರೆ, ಅನುಭವಗಳು ಹಂಚ್ಕೊಳ್ತಾರೆ. ಯಾವ ಕಲರ್ ಬಟ್ಟೆ ಸನ್ಯಾಸಿಯ ಕಲರ್ ಬಟ್ಟೆ ಹಾಕಲ್ಲ, ಮಾಂಸಾಹಾರ ತ್ಯಜಿಸಿರ್ತಾರೆ, ಎಲ್ಲಿ ಧ್ಯಾನಕ್ಕೆ ದುಡ್ಡು ಇಸ್ಕೊಳಲ್ಲ. ಹೀಗೆ ಪ್ರತಿಯೊಂದು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಅವನ್ನೆಲ್ಲ ನಾವು ಫಾಲೋ ಮಾಡ್ಬಿಡ್ತೀವಿ. ಅದಕ್ಕೆ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ, ಅವ್ರು ಹೇಳಿರೋ ಕಾನ್ಸೆಪ್ಟ್ಸ್ ಅಲ್ಲಿ ಒಂದು ಫಾಲೋ ಮಾಡಿ ನೀನ್ ಸಾಕ, 100 ಹೇಳಿದಾರೆ ಅವ್ರು, ಒಂದೇ ಒಂದು ಫಾಲೋ ಮಾಡಿ ನಿನ್ನ ಜೀವನ ಧನ್ಯ ಆಗುತ್ತೆ ಅಂತ ಹೇಳಿದಾರೆ ಅವ್ರು. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಬ್ರು ಆಂಧ್ರದಲ್ಲಿ ಒಬ್ಬ ಮೇಡಮ್, ಅವರು 9 ವರ್ಷ ಇದ್ದಾಗಿಂದ ಧ್ಯಾನದಲ್ಲಿ ಇದ್ರು, ಅಂದ್ರೆ ತಂದೆ ತಾಯಿಗಳಿಂದ ಬಂದಿದ್ದ ಅವ್ರಿಗೆ. ಅವರು ಯಾವ ತರ ಇದ್ರು ಅಂದ್ರೆ, ಪತ್ರಿ ಸಾರು ಇವೆಲ್ಲ ಕಾನ್ಸೆಪ್ಟ್ಸ್ ಅಂತೀವಲ್ಲ ಇವಾಗೆಲ್ಲ, 18 ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಮತ್ತೆ ಇನ್ನೊಂದೇನು ಪಿರಮಿಡ್ ಬಳಕೆ, ಹುಣ್ಣಿಮೆ ಧ್ಯಾನದಲ್ಲಿ ಇರ್ಬೇಕು, ಆಮೇಲೆ ಬರ್ತ್ಡೇ ಅನ್ನೋದು ಡೆತ್ ಡೇ ತರ ಸೆಲೆಬ್ರೇಟ್ ಮಾಡ್ಬೇಕು, ಡೆತ್ ಡೇ ಕೂಡ ಬರ್ತ್ಡೇ ತರ ಸೆಲೆಬ್ರೇಟ್ ಮಾಡ್ಬೇಕು. ಈ ತರ ಎಷ್ಟೊಂದು ಹತ್ರ ಅವ್ರು ಏನ್ ಮಾಡ್ತಿದ್ರೆ, ಒಂದು ಕಾನ್ಸೆಪ್ಟ್ 1 ವಾರ ಫಾಲೋ ಮಾಡೋದು, 1 ವಾರ, ಮತ್ತೆ ಇನ್ನೊಂದು ವಾರ ಇನ್ನೊಂದು ಕಾನ್ಸೆಪ್ಟ್, ಆ ತರ ಮಾಡ್ತಾ ಇದ್ರಂತೆ. ಹಾಗೆ ಅವರು ಜೀವನ ಬೆಳ್ಕೊಂತ ಬಂದ, ಸ್ವಲ್ಪ ದೊಡ್ಡವರಾದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಒಂದು 2-3 ವರ್ಷ ಅಷ್ಟೇ ಅವ್ರು ಗೊತ್ತಿತ್ತು ಅವರಿಗೆ, ಸಾವು ಅನ್ನೋದು ದೇಹ ಮಾತ್ರ ಹೊರಟೋಗುತ್ತೆ, ಆ ಆತ್ಮ ನಮ್ಮ ಜೊತೆಗೆ ಇರುತ್ತೆ. ಬೇಕಂದ್ರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತಲ್ಲ. ಅವ್ರ ಯಜಮಾನ್ರು ಸಡನ್ ಆಗಿ ತೀರ ಹೋಗ್ಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಇಂದ. ಅವ್ರು ನೋಡ್ರಿ, ಏನೇ ಹೇಳಿದ್ರು ನಾವು ಹೇಳೋದು ಸುಲಭ, ಆದ್ರೆ ಆಚರಣೆ ತರೋದು ತುಂಬಾ ಕಷ್ಟ. ಅವ್ರು ಅದನ್ನ ಕೇಳ್ಬಿಟ್ಟು ಸುಮ್ಮನೆ ಇದ್ರಂತೆ, ಫ್ರೆಂಡ್ಸ್ಗೆಲ್ಲ ಇನ್ಫಾರ್ಮ್ ಕೊಟ್ಟು ಎಲ್ಲ ಮಾಡಿದ್ರು. ಅವ್ರ ಫ್ರೆಂಡ್ಸ್ಗೆಲ್ಲ ಗಾಬರಿ ಆಯ್ತಂತೆ, ಯಾಕೆ ನೀನು ಅಳ್ತಾ ಇಲ್ಲ, ಒಳಗ್ ದುಃಖ ಇಟ್ಕೋಬೇಡ, ಹತ್ತು ಬಿಡು ಅನ್ನೋದು. ಅವ್ರಿಗೆ ನಗು ಬರ್ತಿತ್ತಂತೆ, ಯಾಕೆ ಕಳ್ಬೇಕು, ನನ್ ಗಂಡನ ಸೋಲ್ ನನ್ ಜೊತೆಗೆ ಇದೆ, ಯಾಕೆ ಕಳ್ಬೇಕು ನಾನು ಅಂತ ಹೇಳ್ತಿದ್ರಂತೆ. ಅವ್ರು ಆ ಆತ್ಮನ ಜೊತೆ ಮಾತಾಡ್ತಿದ್ರಂತೆ, ಯಾವತ್ತೂ ಅವ್ರು ಅಳ್ಳಿಲ್ಲಂತೆ. ಅದನ್ನ ಕೇಳ್ಬಿಟ್ಟು ಪತ್ರಿ ಸರ್ ಅವ್ರ ವೈಫ್ ಇದಾರಲ್ಲ ಸ್ವರ್ಣಮಾಲಾ ಮೇಡಮ್, ಅವ್ರು ಆಶ್ಚರ್ಯಪಟ್ಟ, ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಎಷ್ಟು ಜ್ಞಾನ ಇದೆ, ಎಷ್ಟು ಸಾಧನೆ ಮಾಡಿದೀಯಾ ಅಂತ ತುಂಬಾ ಆಶ್ಚರ್ಯಪಟ್ರು. ಅದೇ ತರ ಒಂದು ಇನ್ಸಿಡೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ ಏನಂದ್ರೆ, ಒಂದ್ಸಲ ಒಬ್ರು ಜ್ಞಾನಿಯವ್ರ ಮನೆಗೆ ಆ ಮಗುಂದು 5ನೇ ವರ್ಷದ ಹುಟ್ಟಿದಬ್ಬ ಇರುತ್ತೆ. ಎಲ್ಲರಿಗೂ ಚಾಕ್ಲೇಟ್ಸ್ ಎಲ್ಲ ಹಂಚ್ತಾರೆ, ಇನ್ನು ಉಳಿತವೆ. ಸರ್ ಏನ್ ಮಾಡಿದ್ರು, ಗುರುಜಿ ಅವನ್ನೆಲ್ಲ ತಗೊಂಡು ಮೇಡಮ್ ಕೈ ಕೊಟ್ರಂತೆ, ಇದನ್ನ ಹಾಗೆ ಇಟ್ಕೊಳ್ರಿ, ನಿಮ್ ಮಗಳದ್ದು ಡೆತ್ ಡೇ ಬರುತ್ತಲ್ಲ ಅವಾಗ ಎಲ್ಲರಿಗೂ ಕೊಡ್ರಿ ಅಂದ್ರು. ನಿಜವಾಗ್ಲೂ ಸಿಟ್ಟು ಬಂದ್ಬಿಡ್ತದ, ಯಾರಿಗಾದ್ರೂ ಬೇಜಾರಾಗುತ್ತಲ್ಲ. ಅಂದ್ರೆ ನೀನು ಹುಟ್ಟನ್ನು ಹೇಗೆ ಸ್ವಾಗತ ಮಾಡ್ತೀಯೋ, ಹೇಗೆ ಸಂಭ್ರಮದಿಂದ ನೋಡ್ತೀಯ, ಅದೇ ತರ ಸಾವನ್ನು ಕೂಡ ನೀನು ಸಂಭ್ರಮದಿಂದ ನೋಡು ಅಂತ. ಅದಕ್ಕೆ ಪತ್ರಿಜಿ ಗುರುಗಳು ದೇಹ ತ್ಯಾಗ ಮಾಡಿದಾಗ ಆದ್ರೂ ಏನು ಅಲ್ಲಿ ನೋಡ್ಬೇಕು ನೀವು, ಎಷ್ಟು ಮ್ಯೂಸಿಕ್ ಏನು, ಮೆರವಣಿಗೆ ಏನು, ಘೋಷಣೆ ಕೂಗೋದು, ಎಲ್ಲಾರು ಡ್ಯಾನ್ಸ್ ಮಾಡೋದೇನು, ಒಳಗಡೆ ದುಃಖ ಇದೆ, ಎಲ್ಲರಿಗೂ ಇದೆ. ಆದ್ರೆ ಮೇಲೆ ಮಾತ್ರ ಯಾರು ತೋರ್ಸ್ಕೊಂತಾರೆ, ಯಾಕೆ ಅವರೇ ಹೇಳಿದಾರೆ ಯಾರು ಅಳಬಾರ್ದು ಅಂತ ಹೇಳಿದ್ರು. ಎಷ್ಟೋ ಜನ ದೊಡ್ಡ ದೊಡ್ಡ ಮಾಸ್ಟರ್ಸ್ ಅದೇ ತರ ಇರ್ತಾರೆ, ಎಲ್ಲರೂ ಹೋಗೋದೇ ಒಂದ್ ದಿವಸ, ಯಾರು ಶಾಶ್ವತ ಅಲ್ಲ ಇಲ್ಲಿ. ಹಾಗೆ ಅವರ ಕಾನ್ಸೆಪ್ಟ್ಸ್ ಗಳನ್ನು ನಿತ್ಯ ಒಂದೋ ಎರಡೋ ನಮಗೆ ಏನಾಗುತ್ತೆ ಅದು ಎಲ್ಲ ಚಿಕ್ಕ ನೋಡ್ರಿ. ಇವಾಗ ಎಷ್ಟೊಂದು ಪ್ರಿನ್ಸಿಪಲ್ಸ್ ಹೇಳಿದೆ, ಇವೆಲ್ಲ ತುಂಬಾ ಸುಲಭವಾದ. ಅದೇ ತರ ಕಾನ್ಸೆಪ್ಟ್ಸ್ ಕೂಡ ಇದಾವೆ, ತುಂಬಾ ಕಾನ್ಸೆಪ್ಟ್ಸ್. ಯದ್ಭಾವಂ ತದ್ಭವತಿ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ.
ಹೀಗೆ ಹಲವಾರು ಇದಾವೆ. ಅದಕ್ಕೆ ಅವನ್ನೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನಾಗ್ತದೆ, ನಮ್ಮ ಲೈಫ್ ತುಂಬಾ ಅದ್ಭುತವಾಗಿರುತ್ತೆ, ಆನಂದವಾಗಿ ಜೀವನ ಕಳಿತೀವಿ, ಖುಷಿಯಲ್ಲಿರ್ತೀವಿ. ನೋಡ್ರಿ, ಒಬ್ಬ ಮೇಡಮ್ ಇದ್ದಾರೆ ಹುಬ್ಳಿಯಲ್ಲಿ. ಅವರು ಮೆಡಿಟೇಷನ್ ಹೀಗೆ ಬಂದು ಯಾವ ತರ ಇದಾರಂದ್ರೆ, ಕೆಲ್ಸ ಆದ ತಕ್ಷಣ ಒಂದು ಕ್ಲಾಸ್, ಮತ್ತೆ ಕೆಲ್ಸ ಆದ ತಕ್ಷಣ ಇನ್ನೊಂದು. ಈಗಂತೂ ಎಲ್ಲ ಕಡೆ ಜೂಮ್ ಸಿಕ್ಕಾಪಟ್ಟೆ, ಯಾವ ಸಮಯದಲ್ಲಿ ನೋಡಿದ್ರು ಸಿಗುತ್ತೆ. ಅವ್ರು 24 hours ನಲ್ಲಿ ನಿದ್ದೆಗೆ ಬಿಟ್ಟು ಉಳಿದ ಸಮಯದಲ್ಲಿ ಕೆಲಸ ಬಿಟ್ಟು ಸದಾ ಒಂದು ಕ್ಲಾಸಿಗೆ ಅಟೆಂಡ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಏನ್ ಹೇಳ್ತಿರೋದು ಅವ್ರು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇದ್ರೆ. ಅವ್ರು ಎಷ್ಟು ನೆಗೆಟಿವ್ ಇದ್ರಂತೆ, ಅಷ್ಟು ನೆಗೆಟಿವ್ ಇದ್ರು. ನಾವೇ ಕೊಂಡಾರೆ ನೋಡಿದೀವಿ ಅವ್ರದ್ದು. ಅಂಥವ್ರೀಗ ಪೂರ್ತಿ ಚೇಂಜ್ ಆಗಿದ್ದಾರೆ. ಅವ್ರ ಮನಸ್ಸಿನಲ್ಲಿ ನೆಗೆಟಿವ್ ಭಾವನೆಗಳಿಲ್ಲ, ಬರೀ ಪಾಸಿಟಿವ್. ಆತರ ಅದು ನಿಜವಾದ ಒಬ್ಬ ಧ್ಯಾನಿ ಅಂತಂದ್ರೆ. ಹಾಗಿರ್ಬೇಕು, ನಾವು ಫಾಲೋ ಮಾಡ್ಬೇಕು. ಬರೀ ಕೇಳಿ ಬಾ ಮೇಡಮ್ ಇವತ್ತು ಎಷ್ಟು ಚೆನ್ನಾಗಿ ಹೇಳಿದ್ರೆ 18 ಪ್ರಿನ್ಸಿಪಲ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳೋದಲ್ಲ, ಅವನ್ನೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ಓಕೆ, ಇಷ್ಟು ಹೊತ್ತು ನನಗೆ ತಿಳಿದಿರುವಂತ ಜ್ಞಾನವನ್ನು ಹೇಳಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸಾರಿಗೂ ಮತ್ತು ಅವರ ಟೀಮ್ನವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. PSSM ನ ಸೂತ್ರಗಳು ಅದ್ಭುತವಾಗಿ ಎಲ್ಲಾ ವಿಚಾರಗಳನ್ನ ಕೂಡ ಎಳೆಯಾಗಿ ನಮ್ಗೆ ಹೇಳ್ಕೊಟ್ರಿ. ಅಲ್ದೇನೆ ಸಾಕಷ್ಟು ವಿಚಾರಗಳನ್ನ, ನಿಮ್ಮ ಅನುಭವಗಳನ್ನ, ವಿಚಾರಗಳನ್ನ ನಮ್ಗೆಲ್ರಿಗೂ ತಿಳಿಸ್ಕೊಟ್ರಿ. ತುಂಬಾನೇ ಧನ್ಯವಾದಗಳು ಮೇಡಮ್. ಒಂದು 5ರಿಂದ ಥ್ಯಾಂಕ್ ಯು ಮೇಡಮ್. ಒಂದು 5ರಿಂದ 10 ನಿಮಿಷಗಳ ಕಾಲ ಪ್ರಶ್ನೋತ್ತರ ಇರುತ್ತೆ ಮೇಡಮ್. ಓಕೆ ಮೇಡಮ್, ತಗೊಳ್ಳೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆ ಅಥವಾ ಅನುಭವಗಳು, ಧ್ಯಾನ ಅನುಭವಗಳು ಏನೇ ಇದ್ದಲ್ಲಿ ಉಮಾರಾಣಿ ಮೇಡಮ್ ಇದ್ದಾರೆ, ನೀವು ಕೇಳ್ಬೋದು. ಅನ್ಮ್ಯೂಟ್ ಆಪ್ಷನ್ ಇದೆ, ಇಲ್ಲ ಹ್ಯಾಂಡ್ ರೈಸ್ ಮಾಡ್ಬೋದು. ಮೇಡಮ್ ಒಬ್ರು ಮಾಡಿದ್ದಾರೆ. ಮೇಡಮ್ ಯಾರೋ ಮಾಡಿದ್ರು, ಕ್ಯಾನ್ಸಲ್ ಆಗಿದೆ ಅನ್ಸುತ್ತಲ್ಲ ಮೇಡಮ್. ಓಕೆ, ಈಗ ಕಾಣಿಸ್ತಾ ಇಲ್ಲ. ಮಾಸ್ಟರ್ಸ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಹೇಳಿ. ಆಪ್ಷನ್ಸ್ ಅಂದ್ರೆ ಈಗ ಲ್ಯಾಪ್ಟಾಪ್ ನಂದು ಹೊಸ್ತಿದೆ, ಹಂಗಾಗಿ ಆಪ್ಷನ್ಸ್ ಗೊತ್ತಾಗ್ತಾ ಇಲ್ಲ. ಹ್ಯಾಂಡ್ ರೈಸ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಹೇಳಿ ಮೇಡಮ್ ನೀವೇ. ಒಂದ್ ನಿಮಿಷ, ನಾನೇ ನೋಡ್ತೀನಿ. ಒಂದ್ ನಿಮಿಷ. ಒಬ್ರು ವಿರುಪಣ್ಣನ ಯಾರನ್ನು ಮಾಡಿದ್ರು, ಮತ್ತೆ ಹೋಯ್ತದು. ವಿಜಯ್ ಭಟ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡಿದ್ರಲ್ಲ, ಮಾತಾಡಿ. ವೀರಪ್ಪ ಜಿ ಹಳ್ಳಿ ಅಂತೆ, ಅದು ನನಗೆ ಇಲ್ಲಿ ಕೂಡ ಕಾಣಿಸ್ತಾ ಇಲ್ಲ ನನಗೆ ಜಾಸ್ತಿ. ಒಂದ್ ನಿಮಿಷ. ಹೌದಾ? ಹ್ಯಾಂಡ್ ರೈಸ್ ಮಾಡಿದ್ರೆ ಮೇಲೆ ಬರುತ್ತೆ, ಬರ್ತಾ ಇಲ್ಲ. ವಿಜಯ್ ಭಟ್ ಮೇಡಮ್, ಅನ್ಮ್ಯೂಟ್ ಆಪ್ಷನ್ ಇದೆಯಲ್ವಾ? ಮಾತಾಡ್ತಿದ್ದೀನಿ. 18 ಸೂತ್ರಗಳನ್ನು ತುಂಬಾ ಚೆನ್ನಾಗಿ ಹೇಳಿದೀವಿ. ಆದ್ರೆ ನಾವು ಕೆಲವೊಂದು ಮಾಂಸಾಹಾರ ಅಂತೂ ಅಲ್ಲ, ಆಧ್ಯಾತ್ಮಿಕ ಪುಸ್ತಕ ಓದ್ತಾ ಇದೀವಿ, ಧ್ಯಾನ ಅಂತೂ ಸ್ಟಾರ್ಟ್ ಮಾಡಿದೀವಿ. ಪ್ರಕೃತಿ ಜೊತೆ ಅರ್ಧ ದಿವಸ ಪ್ರಕೃತಿ ಜೊತೆನೆ ಇರ್ತೀವಿ. ನಾವು ಗಾರ್ಡನ್ ಮಾಡ್ಕೊಂಡು ಅದ್ರದ್ದ ಎಲ್ಲ ಕೆಲಸ ನಾವೇ ಮಾಡೋದು. ನಾವು ಕೆಲಸದ ಇದನ್ನ ಇಟ್ಕೊಂಡಿಲ್ಲ. ನಮಗೆ ಆದ ಅನುಭವವನ್ನ ಹಂಚ್ತಾ ಇದ್ದೀವಿ. ಕ್ಲಾಸಿಗೆ ಸೇರ್ಸೋದು ಇಲ್ಲ, ಹೀಗಾಯ್ತು ಹಂಗಂತ ನನ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಆದ್ರೂ ಪೀಸ್ ಆಫ್ ಮೈಂಡ್ ಅಂತೂ ಜಾಸ್ತಿ ಬಂದಿದೆ, ಎನರ್ಜಿ ಜಾಸ್ತಿ ಬಂದಿದೆ ಇವಾಗ. ಅಷ್ಟೇ ಅಲ್ಲ ಮೇಡಮ್, ಇಷ್ಟು ಮಾಡ್ತಾ ಇದೀವಿ. ಅದೇ ಪೀಸ್ ಆಫ್ ಮೈಂಡ್ ಬಂದಿದೆ, ಮತ್ತೆ ಸ್ವಲ್ಪ ಮೊದ್ಲಿನ್ಕಿಂತನೂ ಎನರ್ಜಿ ಇದೆ ಅಂತ ಅನಿಸ್ತದೆ ಮನಸ್ಸಿಗೆ. ಓಕೆ ಮೇಡಮ್. ಹೀಗೆ ನಮ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಿಜಯ್ ಭಟ್ ಮೇಡಮ್. ನೀವು ಪ್ರತಿನಿತ್ಯನೂ ಮಾರ್ನಿಂಗ್ ಕ್ಲಾಸಲ್ಲೂ ಅಟೆಂಡ್ ಮಾಡ್ತೀರಿ, ಇವಾಗ್ಲೂ ಸಹ ಅಟೆಂಡ್ ಮಾಡಿ ಧ್ಯಾನ ಜ್ಞಾನಗಳನ್ನು ಕಲ್ತ್ಕೊಳ್ತಾ ತುಂಬಾ ಅನುಭವಗಳಾಗಿದೆ ನಿಮ್ಗೆ, ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೀತಾ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ರು. ಅವರು ವೀರಪ್ಪ ಜಿ ಹಳ್ಳಿ ಅಂತೆ, ಅವ್ರು ಪಾಪ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರೆ, ನನಗೆ ಕಾಣಿಸ್ತಾ ಇಲ್ಲ ಅವ್ರದ್ದು.
ಓಕೆ, ಅನ್ಮ್ಯೂಟ್ ಆಪ್ಷನ್ ಇದೆ ಮಾಸ್ಟರ್ಸ್, ನೀವು ಅದನ್ನ ಕ್ಲಿಕ್ ಮಾಡಿ ಮಾತಾಡ್ಬೋದು. ಹಾ ಸರ್, ವಿಡಿಯೋ ಆನ್ ಮಾಡಿದ್ದೀರಾ? ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವೀರಪ್ಪ ಸರ್. ಇಲ್ಲ ಇದ್ದೇನೆ ಸರ್. ಅನ್ಮ್ಯೂಟ್ ಆಪ್ಷನ್ ಇದೆ, ನೀವು ಕ್ಲಿಕ್ ಮಾಡ್ಬಿಟ್ಟು ಮಾತಾಡ್ಬೋದು. ಓಕೆ ಮಾಸ್ಟರ್ಸ್, ಬೇರೆ ಯಾರಾದ್ರೂ ಮಾತನಾಡಿ. ಸ್ವಲ್ಪ ಕಾಲಾವಕಾಶ ಇದೆ. 2 ನಿಮಿಷ. 1 ನಿಮಿಷ ಸಿಕ್ತು, ನಾನು ನೋಡ್ತೀನಿ. ಸರ್ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾಡಿದೀನಿ ವೀರಪ್ಪ ಅವರೇ. ಇಲ್ಲ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡ್ಬೋದು. ಇನ್ನೊಂದ್ 2 ನಿಮಿಷ ಕಾಲಾವಕಾಶ ಇದೆ. ಇವತ್ತಿನ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಸದಾವಕಾಶ ಇವತ್ತು. ಉಮಾರಾಣಿ ಮೇಡಮ್ ಬಂದಿದ್ದಾರೆ, ಅದ್ಭುತವಾದ ಒಂದು ಸೀನಿಯರ್ ಮಾಸ್ಟರ್ ಅವರು ಅದ್ಭುತವಾದ ವಿಚಾರಗಳನ್ನ ನಮ್ಮ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಏನೇ ಒಂದು 2 ಮಾತುಗಳಲ್ಲಿ ನೀವು ಮಾತನಾಡ್ಬೋದು, ಒಂದೊಳ್ಳೆ ಅವಕಾಶ ಇದೆ. ಸತೀಶ್ ಅಂತ ಇವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಸತೀಶ್ ಕಲ್ಬುರ್ಗಿ, ಮಾತಾಡಿ ಸರ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ನಮಸ್ತೆ ಮೇಡಮ್, ನಾನು ಸತೀಶ್ ಕಲಬುರ್ಗಿ ಅಂತ. ಕೇಳಿದೀವಿ ಮೇಡಮ್, ಪತ್ರಿಕೆಗಳು 18 ಸೂತ್ರಗಳು ತುಂಬಾ ಇಂಟ್ರೆಸ್ಟಿಂಗ್ ಇದಾವೆ, ಆಮೇಲೆ ತುಂಬಾ ಮಹತ್ವಪೂರ್ಣ ಇದಾವೆಲ್ಲ. ಅದನ್ನ ಪಾಲಿಸ್ಬಿಟ್ರೆ ನಾವು ಧ್ಯಾನದಲ್ಲಿ ಇನ್ನೂ ಆಳವಾಗಿ ಹಾಗೂ ಅಧ್ಯಾತ್ಮದ ಉನ್ನತಿಗಾಗಿ, ಆಮೇಲೆ ಆತ್ಮ ಉನ್ನತಿಗಾಗಿ ಶ್ರಮಿಸಲು ತುಂಬಾ ಸಹಕಾರಿ ಮೇಡಮ್. ಇದೆಲ್ಲ ಚಾಚು ತಪ್ಪೆ ಪಾಲಿಸ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಬಂದವರು ಧ್ಯಾನಗೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಆಮೇಲೆ ಏನ್ ಪರವಾಗಿಲ್ಲ, ಮಾಡಬಹುದು. ಪ್ರಾಕ್ಟೀಸ್ ಮಾಡ್ತಾ ಸೂತ್ರಗಳೆಲ್ಲ 18 ಸೂತ್ರಗಳು ಹೇಳಿದ್ರಲ್ಲ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಯಾರೋ ಚಾಟ್ ಬಾಕ್ಸ್ ಅಲ್ಲಿ ಡೌಟ್ ಕೇಳ್ಬೋದಂತ ಹಾಕಿದ್ದಾರೆ, ಕೇಳ್ಬೋದು, ಹಾಕಿ ಚಾಟ್ ಮಾಡಿ. ಖಂಡಿತ ಮಾಸ್ಟರ್ಸ್, ಏನೇ ವಿಚಾರ ಇದ್ರು, ಯಾವುದೇ ಪ್ರಶ್ನೆ ಅನುಮಾನಗಳಿದ್ದಲ್ಲಿ ಕೇಳಬಹುದು, ಖಂಡಿತ. ಓಕೆ ಮೇಡಮ್. ಓಕೆ ಮೇಡಮ್. ಮಾಸ್ಟರ್ಸ್ಗೆ ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಓಕೆ ಮೇಡಮ್, ಸೆಷನ್ ಎಂಡ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಒಳ್ಳೆಯ ಒಂದು ಸ್ಪೀಚ್ ಕೊಟ್ಟು ನಮಗೆಲ್ರಿಗೂ ಮತ್ತೆ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಮತ್ತೆ ನಾಳೆ ಭೇಟಿಯಾಗೋಣ ಮತ್ತೊಂದು ಹೊಸ ಮಾಸ್ಟರ್ಸ್ ಒಂದಿಗೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.